ಆರಂಭ ಮಾಡೋಣ. ನಿಮ್ಮ ವಿಷಯಗಳಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಫಕ್ಕನೆ ಬಂದೀತು. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ ಅಂದನು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನ ತ್ರೈಕ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ಈ ಸಾಯಂಕಾಲದ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ಹಾಡುವಂಥ ಸಂಗೀತಗಳಲ್ಲಿ 79ನೇ ಸಂಗೀತದ ಮೊದಲಿನ 3 ಚರಣಗಳನ್ನು ರಾಗ ಮಾಡಿಕೊಳ್ಳೋಣ. ಸಂಗೀತ 79 ಮೊದಲಿನ 3 ಚರಣಗಳು. ಕರ್ತ ನಿನ್ನ ಶಮಯಂ ಧ್ಯಾನಿಸ ಸಹಾಯ, ನನಗೀಯು ಜ್ಞಾನವಂ ನೀನೇ ಪಾಲಿಸಯ್ಯ. ಮಾಡೋಣ. ಸರ್ವ ಸೃಷ್ಟಿಗೆ ಒಡೆಯನು ಮೂಲ ಕಾರಣನೂ ಆಗಿರುವಂಥ ನಮ್ಮ ಪರಮ ಪ್ರೀತಿಯ ತಂದೆಯ ದೇವರೇ, ಅಪ್ಪ ಕರ್ತನೆ, ಈ ಸಂಧ್ಯಾ ಜಾವದಲ್ಲಿ ತಿರುಗಿ ನಿನ್ನ ಪಾದ ಸನ್ನಿಧಿಗೆ ಚಿಕ್ಕ ಸಮೂಹವಾಗಿ ನಾವು ಸೇರಿ ಬಂದಿರುವಾಗ ಸ್ವಾಮಿ, ಬಂದಿರುವಂಥ ಪ್ರತಿಯೊಬ್ಬೊಬ್ಬರನ್ನ ವಿಶೇಷವಾಗಿ ನೀನು ಆಶೀರ್ವದಿಸಬೇಕಾಗಿ ಬೇಡಿಕೋತೇವೆ ಅಪ್ಪ ಸ್ವಾಮಿ. ಸೇರಿ ಬಂದಂಥ ಭಕ್ತ ಸಮೂಹ ಯಾವ ಆಶೆ ಆಕಾಂಕ್ಷೆಗಳು, ಯಾವ ಕುಂದುಕೊರತೆಗಳೊಂದಿಗೆ ಬಂದಿದ್ದಾರೋ ಎಂಬುದನ್ನು ಬಲ್ಲಂಥ ದೇವರು ನೀನಾಗಿದೆಯಪ್ಪ. ಎಲ್ಲರ ಮನದ ಇಂಗಿತಗಳನ್ನು ನೀನು ಪೂರ್ಣಗೊಳಿಸಬೇಕಾಗಿ ಬೇಡಿಕೋತೇವೆ. ಹೌದು ರಾಜ, ನಾವು ಮನುಷ್ಯ ಮಾತ್ರದವರಾಗಿರುವಾಗ, ಎಷ್ಟೋ ತಪ್ಪುಗಳನ್ನು ಮಾಡಿ ನಿನ್ನ ಸನ್ನಿಧಿಗೆ ಬಂದಿರುವಾಗ ನಮ್ಮನ್ನು ಕ್ಷಮಿಸಿ ಮನ್ನಿಸಿ ನೂತನಪಡಿಸಪ್ಪ. 2000 ವರ್ಷಗಳ ಹಿಂದೆ ಆ ಗೋಲ್ಗತಾ ಬೆಟ್ಟದಿಂದ ವಿಮೋಚನೆಯ ಸಂದೇಶ ಜಗತ್ತಿಗೆ ಸಾರಲ್ಪಡ್ತು. ಹೌದು ಸ್ವಾಮಿ, ನಮ್ಮ
ಪಾಪಗಳಿಗಾಗಿ ಕೈಯಿಂದ, ಕಾಲಿನಿಂದ, ತಲೆಯಿಂದ, ಕಣ್ಣುಗಳಿಂದ, ಬಾಯಿಂದ ಮಾಡಿದಂಥ ನಮ್ಮ ಪಾಪಗಳಿಗಾಗಿ ನಿನ್ನ ಪರಿಶುದ್ಧ ರಕ್ತ ಅಂದು ಆ ಕಲ್ವಾರಿ ಕ್ರೂಶಿಯಲ್ಲಿ ನಮಗಾಗಿ ಹರಿಯಲ್ಪಡ್ತು. ಹೌದು ರಾಜ, ಈ ಕ್ಷಮಾ ದಿನಗಳಲ್ಲಿ ಮುಂದುವರಿತಾ ಇರುವಂಥ ನಮ್ಮನ್ನು ನೀನು ವಿಶೇಷವಾಗಿ ಆಶೀರ್ವದಿಸು. ಮಾತ್ರವಲ್ಲದೆ ಸ್ವಾಮಿ, ಕೇವಲ ಈ ಕ್ಷಮಾ ದಿನಗಳಲ್ಲಿ ಮಾತ್ರ ನಮ್ಮನ್ನು ನಾವು ಪರಿಶುದ್ಧಿಸಿ ಇಟ್ಟುಕೊಳ್ಳದೆ ಜೀವನ ಪರ್ಯಂತರವಾಗಿಯೂ ನಾವು ಪರಿಶುದ್ಧರಾಗಿ ಜೀವಿಸ್ಲಿಕ್ಕಾಗುವಂತೆ ನಮ್ಮೆಲ್ಲರನ್ನ ನಿನ್ನ ಪರಿಶುದ್ಧ ಆತ್ಮನಿಂದ ತುಂಬಿಸಬೇಕಾಗಿ ಬೇಡಿಕೋತೇವಪ್ಪ. ಹೌದು ಸ್ವಾಮಿ, ವಿಶೇಷವಾಗಿ ನಮ್ಮ ಸಭೆಯ ಎಲ್ಲ ಕುಟುಂಬಗಳನ್ನು ಮುಂದೆ ಶ್ರೇಷ್ಠರಾಗಿ ಜ್ಞಾಪಿಸಿಕೋತೇವಪ್ಪ. ಯಾವ ಕುಟುಂಬಗಳಲ್ಲಿ ಯಾವ ಸಮಸ್ಯೆಗಳಿವೆಯೋ, ನೋವುಗಳಿವೆಯೋ, ಅನಾರೋಗ್ಯಗಳಿವೆಯೋ, ನೀನು ಬಲ್ಲಾತನಾಗಿದ್ದೆ ರಾಜ. ಅವೆಲ್ಲವುಗಳನ್ನು ಚಿತ್ತಕ್ಕನುಸಾರವಾಗಿ ಈಡೇರಿಸಬೇಕಾಗಿ ಮತ್ತು ಸರಿಪಡಿಸಬೇಕಾಗಿ ಬೇಡಿಕೋತೇವಪ್ಪ ಸ್ವಾಮಿ. ವಿಶೇಷವಾಗಿ SSLC ಮಕ್ಕಳು ತಮ್ಮ ಒಂದು ಪರೀಕ್ಷಾ ದಿನಗಳನ್ನು ಎದುರಿಸ್ತಾ ಇರುವಾಗ ಸ್ವಾಮಿ, ಈ ಮಕ್ಕಳಿಗೆ ಬೇಕಾಗುವಂಥ ಪರಲೋಕ ಜ್ಞಾನವನ್ನು ಕೊಡು. ನಮ್ಮ ಸಭೆಯ ಮಕ್ಕಳು, ನಿಲಯದ ಮಕ್ಕಳನ್ನೇ ನಿನ್ನ ಕೃಪಾಕಟಾಕ್ಷಕ್ಕೆ ಒಪ್ಪಿಸ್ತೇವಪ್ಪ ಸ್ವಾಮಿ. ಈ ಮಕ್ಕಳು ಬರೀತಾ ಇರುವಂಥ ಉತ್ತರ ಪತ್ರಿಕೆ ಮೇಲಿನ ಹಸ್ತವನ್ನಿಡಪ್ಪ. ಎಲ್ಲ ಉತ್ತರಗಳನ್ನು ಅವರ ಜ್ಞಾಪಕ ಪಟ್ಟಿಗೆ ತೆಗೆದುಕೊಂಡು ಬಾ. ಗ್ರಹಣ ಶಕ್ತಿ ಹೆಚ್ಚಿಸು, ನೆನಪಿನ ಶಕ್ತಿಯನ್ನು ನೀಡು ಸ್ವಾಮಿ. ಈ ರೀತಿಯಾಗಿ ಅವರು ಬರೆಯುವಂಥ ಉತ್ತರ ಪತ್ರಿಕೆಯನ್ನು ವಿಶೇಷವಾಗಿ ಆಶ್ರದಿಸಪ್ಪ. ಎಲ್ಲ ಕಡೆಯಿಂದ ಆ ಮಕ್ಕಳನ್ನ ಪಾರಮಣಿ ಮುನ್ನಡೆಸು ಸ್ವಾಮಿ. ನಮ್ಮ ಸಭಾಪಾಲಕರು, ಸಭಾಪಾಲನಾ ಸಮಿತಿಯವರನ್ನ ಕೃಪಾಕಟಾಕ್ಷಕ್ಕೆ ಒಪ್ಪಿಸ್ತೇವಪ್ಪ ಸ್ವಾಮಿ. ನಿನ್ನ ಸೇವೆಯನ್ನು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಅವರು ಮಾಡಿಕೊಂಡು ಹೋಗ್ತಾ ಇರುವಂಥ ಸಮಯದಲ್ಲಿ ನಿನ್ನ ಆತ್ಮನ ಬಲವನ್ನು ಅವರೆಲ್ಲರಿಗೂ ದಯಪಾಲಿಸಪ್ಪ ಸ್ವಾಮಿ. ನಮ್ಮ ಸಭಾಪಾಲಕರು ಸಭೆ ಎಂಬ ಹಿಂಡನ್ನು ಮುನ್ನಡೆಸಿಕೊಂಡು ಹೋಗುವಾಗ ಸ್ವಾಮಿ, ಅವರಿಗೆ ಬೇಕಾಗುವಂಥ ಆರೋಗ್ಯ ಬಲ ತಾಳ್ಮೆಗಳನ್ನು ಕೊಡು ಸ್ವಾಮಿ. ಅಪ್ಪ ಕರ್ತನೆ, ಇನ್ನೂ ಹೆಚ್ಚೆಚ್ಚಾಗಿ ಉಜ್ಜೀವನ ಕೂಟಗಳು ಸಭೆಯಲ್ಲಿ ನಡೆಯಲಿಕ್ಕಾಗುವಂತೆ ಕೃಪೆ ನೀಡು. ಅಷ್ಟು ಮಾತ್ರವಲ್ಲದೆ ರಜಾದಿನದ ಸತ್ಯವೇದ ಪಾಠಶಾಲೆಯನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಅಪ್ಪ ಕರ್ತನೆ, ಈ ಎಲ್ಲ ಒಂದು ಸಭೆಯ ಇನ್ನೂ ಹೆಚ್ಚಾದ ಉಜ್ಜೀವನ ಕೂಟಗಳು ಮುನ್ನಡೆಯಲಿಕ್ಕಾಗುವಂತೆ ಕೃಪೆ ನೀಡಪ್ಪ. ಹೌದು ಸ್ವಾಮಿ, ವಿಶೇಷವಾಗಿ ನಮ್ಮ ಗದಗ ಪಟ್ಟಣವನ್ನು ಬೇಸಿಗೆಯ ಬವಣೆಯಿಂದ ತಪ್ಪಿಸಿ ಒಳ್ಳೆಯ ವಾತಾವರಣವನ್ನು ನಮಗೆ ನೀನು ನೀಡಬೇಕಾಗಿ ಬೇಡಿಕೋತೇವಪ್ಪ. ಹೌದು ಸ್ವಾಮಿ, ಜಗತ್ತಿನಲ್ಲಿ ನಡೀತಾ ಇರುವಂಥ ಯುದ್ಧದ ಭೀತಿಯಿಂದ ನಮ್ಮೆಲ್ಲರನ್ನ ಕಾಪಾಡು ಸ್ವಾಮಿ. ಎಲ್ಲೆಡೆಗೆ ಶಾಂತಿ ನೆಲೆಸಲಿಕ್ಕಾಗುವಂತೆ ಕೃಪೆ ನೀಡು ಸ್ವಾಮಿ. ಹೌದು ಕರ್ತನೆ, ಯುದ್ಧಗಳಿಂದ ನಮ್ಮ ದಿನನಿತ್ಯದ ಅವಶ್ಯಕತೆಗಳಿಗೆ ಯಾವುದೇ ತೊಂದರೆಗಳಾಗದಂತೆ ಎಲ್ಲವೂ ಇಲ್ಲಿಗೆ ಅದು ನಿಂತು ಶಾಂತವಾಗಲಿಕ್ಕಾಗುವಂತೆ ಕೃಪೆ ನೀಡು ಸ್ವಾಮಿ. ಹೌದು ಕರ್ತನೆ, ವಿಶೇಷವಾಗಿ ಈ ದಿವಸ ನಮ್ಮ ಮಧ್ಯದಲ್ಲಿ ಬಂದಿರುವಂತಹ ಪ್ರಿಯ ಸಹೋದರ ಅಂತ ಅಶ್ವಿನ್ ಅಯ್ಯರನ್ನು ನಷ್ಟಕ್ಕೊಪ್ಪಿಸಿ ಕೊಡ್ತಾ ಇದ್ದೇನೆ ರಾಜ ಸ್ವಾಮಿ. ದೂರದ ಸ್ಥಳದಿಂದ ಇಲ್ಲಿಗೆ ಬಂದು ಸಂದೇಶಗಳ ಸರಮಾಲೆಯನ್ನು ಹೊತ್ತು ತಂದಿರುವಂಥ ಅವರು ಬಿತ್ತುವಂಥ ಪ್ರತಿಯೊಂದು ವಾಕ್ಯವು 100ರಷ್ಟು 60ರಷ್ಟು ಫಲಿಸ್ಲಿಕ್ಕಾಗುವಂತೆ ಕೃಪೆ ನೀಡು ಸ್ವಾಮಿ. ಅವರನ್ನು ಇನ್ನೂ ಹೆಚ್ಚಾಗಿ ಆತ್ಮನಿಂದ ತುಂಬಿಸಪ್ಪ. ಅವರ ಸೇವೆಯನ್ನು ಬಲಪಡಿಸಪ್ಪ. ಅವರ ಕುಟುಂಬವನ್ನು ಆಶ್ವಸಿಸು ಸ್ವಾಮಿ. ಅಪ್ಪ ಕರ್ತನೆ, ಮುಂದಿನ ದಿನಗಳಲ್ಲಿ ಅವರ ಸೇವೆ ಇನ್ನೂ ಹೆಚ್ಚಾಗಿ ಪ್ರಗತಿಯ ಪಥದಲ್ಲಿ ಮುನ್ನಡೆಯಲಿಕ್ಕೆ ಆಗುವಂತೆ ಕೃಪೆ ನೀಡು ಸ್ವಾಮಿ. ವಿಶೇಷವಾಗಿ ಈ ದಿವಸ ಅವರು ಬಿತ್ತರಿಸಿರುವಂಥ ವಾಕ್ಯಗಳನ್ನು ಆತ್ಮನಿಂದ ತುಂಬಿಸು ಸ್ವಾಮಿ. ಹೌದು ಕರ್ತನೆ, ಅದು ಅವರು ನೀಡುವಂಥ ವಾಕ್ಯಗಳು ನಮಗೆ ಜೀವವುಳ್ಳ ವಾಕ್ಯಗಳಾಗಲಿಕ್ಕಾಗುವಂತೆ ಅವರ ವಾಕ್ಯಗಳನ್ನು ನೀನು ಆಶ್ವಸಿಸಿ ಬಲಪಡಿಸಬೇಕಾಗಿ ಬೇಡಿಕೋತೇವಪ್ಪ. ಹೌದು ಸ್ವಾಮಿ, ತಿರುಗೊಂದಾವರ್ತೆ ಈ ಒಂದು ಸಮಯವನ್ನು ನಾವು ನಿನ್ನ ಕೃಪಾಕಟಾಕ್ಷಕ್ಕೆ ಒಪ್ಪಿಸ್ತೇವಪ್ಪ. ಇದರ ಆದಿ ಮಧ್ಯ ಅಂತ್ಯ ನೀನಾಗಿದ್ದುಕೊಂಡು ನಿನ್ನ ಚಿತ್ತದಂತೆ ನಮ್ಮನ್ನು ಮುನ್ನಡೆಸಬೇಕಾಗಿ ಯೇಸುವಿನ ಹೆಸರಲ್ಲಿ ಬೇಡುವಂತಿದ್ದೇವೆ ತಂದೆಯೇ, ಆಮೇನ್. ದಯವಿಟ್ಟು ಸಭೆಯವರು ಕೂತ್ಕೊಳ್ಬೇಕಾಗಿ ವಿನಂತಿ. ವೇದ ಪಾರಾಯಣವನ್ನು ಆಲಿಸುವ ಪೂರ್ವದಲ್ಲಿ ಹಾಡುವಂತಹ ಸಂಕೀರ್ತನೆಗಳಲ್ಲಿ 65ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆ 65 ಮೊದಲಿನ 2 ಚರಣಗಳನ್ನು ಮಾತ್ರ ನಾವು ರಾಗ ಮಾಡಿಕೊಳ್ಳೋಣ. ಏಸು ಕರ್ತನು ಸಲಹಲೆಂಬನು ಘಾಸಿ ಹೊಂದಿದ ನೋಡಿರಿ.
ಸಲಹನೆ ಮರುಗಾಸಿ ಹೋದಿದ ನೋಡಿರಿ, ಗಾಸಿ ಹೋದಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ಯೇಸು ಕರ್ತನು ಸಲಹನೆ ಮನು ಕಾಸಿ ಹೋದಿದ ನೋಡಿರಿ, ಕಾಸಿ ಹೋದಿದ ನೋಡಿರಿ. ಓರ್ಣನಾಸನವನ್ನು ಬಿಟ್ಟು ತನ್ನ ತಗ್ಗಿಸಿಕೊಂಡನು, ತನ್ನ ತಗ್ಗಿಸಿಕೊಂಡನು. ಹೀನಮಾನವರನ್ನು ರಾಕ್ಷಸಿ ಹೀನವಾಗುತ್ತ ಬಂದನು. ಹೀನಮಾನವರನ್ನು ರಾಕ್ಷಸಿ ಹೀನವಾಗುತ್ತ ಬಂದನು. ಯೇಸು ಕರ್ತನು ಸಲಹನೆ ಮನು ಕಾಸಿ ಹೋದಿದ ನೋಡಿರಿ, ಕಾಸಿ ಹೋದಿದ ನೋಡಿರಿ. ದೋಸ್ತನಂತೆಯೇ ಘೋರ ಶಿಕ್ಷೆಯ ಇಷ್ಟದಿಂದಲೇ ಹೊಂದಿದ, ಇಷ್ಟದಿಂದಲೇ ಹೊಂದಿದ. ಶಿಷ್ಟರಾಗಿಯೇ ಮಾಡಲು ಸುಖ ಕಷ್ಟವನ್ನನು ಭವಿಸಿದ. ಶಿಷ್ಟರಾಗಿಯೇ ಮಾಡಲು ಸುಖ ಕಷ್ಟವನ್ನನು ಭವಿಸಿದ. ಯೇಸು ಕರ್ತನು ಸಲಹನೆ ಮನು ಕಾಸಿ ಹೋದಿದ ನೋಡಿರಿ, ಕಾಸಿ ಹೋದಿದ ನೋಡಿರಿ. ಯೇಸು ಕ್ರಿಸ್ತನ ಶ್ರಮೆ, ಮರಣ ಹಾಗೂ ಪುನರುತ್ಥಾನದ ಧ್ಯಾನಗಳ 34ನೇ ದಿನಕ್ಕಾಗಿ ನೇಮಕವಾದ ವೇದ ಪಾರಾಯಣ ವಾಕ್ಯದ ಭಾಗವು ಹಳೆ ಒಡಂಬಡಿಕೆಯಲ್ಲಿ 2ನೇ ಅರಸುಗಳು 4ನೇ ಅಧ್ಯಾಯ 8ರಿಂದ 17 ವಚನಗಳು. ಹಳೆ ಒಡಂಬಡಿಕೆಯಲ್ಲಿ 2ನೇ ಅರಸುಗಳು 4ನೇ ಅಧ್ಯಾಯ 8ರಿಂದ 17 ವಚನಗಳವರೆಗೆ ಓದುವ ದೇವರ ವಾಕ್ಯವನ್ನು ಆಲಿಸೋಣ. ಒಂದು ಸಾರಿ ಎಲೀಷನು ಶುನೇಮಿಗೆ ಹೋದನು. ಅಲ್ಲಿನ ಒಬ್ಬ ಕುಲೀನ ಸ್ತ್ರೀಯು ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯಪಡಿಸಿದಳು. ಅಂದಿನಿಂದ ಅವನು ಆ ಮಾರ್ಗದಿಂದ ಹೋಗುವಾಗೆಲ್ಲ ಆ ಮನೆಯಲ್ಲೇ ಊಟ ಮಾಡುತ್ತಿದ್ದನು. ಆ ಸ್ತ್ರೀಯು ತನ್ನ ಗಂಡನಿಗೆ, ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ಮನುಷ್ಯನು ಪರಿಶುದ್ಧನೂ ದೇವರ ಮನುಷ್ಯನಾಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಆದದರಿಂದ ನಾವು ಅವನಿಗೋಸ್ಕರ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸಿ ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನು ಇಡೋಣ. ಅವನು ಇಲ್ಲಿ ಬಂದಾಗೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. ಒಂದು ದಿವಸ ಎಲೀಷನು ಅಲ್ಲಿಗೆ ಬಂದು ಆ ಕೋಣೆಯೊಳಗೆ ಪ್ರವೇಶಿಸಿ ದಣುವಾರಿಸಿಕೊಂಡ ನಂತರ ಆ ಶುನೇಮಳನ್ನು ಕರೆಯಬೇಕೆಂದು ತನ್ನ ಸೇವಕನಾದ ಗೆಹಜಿಗೆ ಆಜ್ಞಾಪಿಸಿದನು. ಅವನು ಹೋಗಿ ಆಕೆಯನ್ನು ಕರೆಯಲು ಆಕೆಯು ಬಂದು ಮುಂದೆ ನಿಂತಳು. ಆಗ ಎಲೀಷನು ಗೆಹಜಿಯ ಮುಖಾಂತರವಾಗಿ ಆಕೆಯನ್ನು, ನೀನು ಕಷ್ಟಪಟ್ಟು ನಮಗೆ ಇಷ್ಟೆಲ್ಲ ಉಪಕಾರ ಮಾಡಿದಿ, ನಾನು ನಿನಗೆ ಯಾವ ಪ್ರತ್ಯುಪಕಾರ ಮಾಡಲಿ? ನಿನಗೋಸ್ಕರವಾಗಿ ಅರಸನ ಮುಂದಾಗಲಿ ಸೇನಾಪತಿಯ ಮುಂದಾಗಲಿ ಮಾತಾಡಬೇಕೋ ಎಂದು ಕೇಳಲು ಆಕೆಯು, ನಾನು ಸ್ವಕುಲದವರ ಮಧ್ಯದಲ್ಲಿ ಸುಖವಾಗಿದ್ದೇನೆ ಎಂದು ಉತ್ತರ ಕೊಟ್ಟಳು. ಆಮೇಲೆ ಎಲೀಷನು ಗೆಹಜಿಯನ್ನು, ನಾವು ಆಕೆಗೆ ಯಾವ ಉಪಕಾರವನ್ನು ಮಾಡಬಹುದು ಎಂದು ಕೇಳಲು ಅವನು ಆಕೆಗೆ ಮಗನಿಲ್ಲ, ಗಂಡನು ಮುದುಕನಾಗಿದ್ದಾನೆ ಅಂದನು. ಇದನ್ನು ಕೇಳಿ ಎಲೀಷನು ಆ ಸ್ತ್ರೀಯನ್ನು ಕರೆಯಬೇಕೆಂದು ಆಜ್ಞಾಪಿಸಿದನು. ಅವನು ಹೋಗಿ ಕರೆಯಲು ಆಕೆಯು ಬಂದು ಬಾಗಿಲಿನ ಹತ್ತಿರ ನಿಂತಳು. ಎಲೀಷನು ಆಕೆಗೆ, ನೀನು ಬರುವ ವರುಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವಿ ಅಂದನು. ಅದಕ್ಕೆ ಆಕೆಯು,
ದೇವರ ಮನುಷ್ಯನೇ, ಒಡೆಯನೇ, ಹೀಗೆ ಹೇಳಿ ನಿನ್ನ ದಾಸಿಯನ್ನು ವಂಚಿಸಬೇಡ ಎಂದು ನುಡಿದಳು. ಆ ಸ್ತ್ರೀಯು ಗರ್ಭಿಣಿಯಾಗಿ ಎಲೀಷನು ಹೇಳಿದಂತೆ ಮುಂದಿನ ವರುಷ ಅದೇ ಕಾಲದಲ್ಲಿ ಒಬ್ಬ ಮಗನನ್ನು ಹೆತ್ತಳು ಎಂಬುದೇ. ಪ್ರಕಟಣೆ. ಈ ದಿವಸ ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿರುವಂಥ ಸಹೋದರ ಆಸ್ಟಿನ್ ದಿವಾಕರ್ ಎನ್ನುವರು ಇಂದಿನಿಂದ ಭಾನುವಾರದ ಬೆಳಗಿನ 6:30ವರೆಗೂ ದೇವರ ವಾಕ್ಯದ ಸಂದೇಶವನ್ನು ನೀಡಲಿದ್ದಾರೆ. ಇವರು ನಮ್ಮ ಸಭೆಗೆ ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ. ಬೆಂಗಳೂರಿನಿಂದ ಇವರು ಬಂದು ಈಗ ಭಾನುವಾರದವರೆಗೆ ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿರುವರು. ಇವರನ್ನು ಸಭಾಪಾಲಕರು, ಸಭಾಪಾಲನಾ ಸಮಿತಿ ಮತ್ತು ಸಭೆಯವರ ಅಂತ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ನಾವೀಗ ತಂದಂಥ ಕಾಣಿಕೆಯನ್ನು ಕೂಡಿಸುವಾಗ ಹಾಡುವಂಥ ಸಂಕೀರ್ತನೆಗಳಲ್ಲಿ 73ನೇ ಸಂಕೀರ್ತನೆಯ ಅವಶ್ಯವಿದ್ದಷ್ಟು ಚರಣಗಳನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆ 73, ಅವಶ್ಯವಿದ್ದಷ್ಟು ಚರಣ ಮಾತ್ರ ಹಾಡಿಕೊಳ್ಳೋಣ. ಶಿಲುಬೆಯೊಳು ನೆಲಸಿ ಹಾವು ದೇವ
ಯೇಸು ಸ್ವಾಮಿಯ ಪೂರ್ಣ ಮಾರ್ಗವು ಆತ್ಮಕರಣದ ಶಿಲುಬೆಯು ಶಿಲುಬೆ ವಾರ್ತೆಯ ನಲವಿನಿಂದಲೇ ಹಿರಿಯುಳ್ಳಾಲಿಸಿ ಪ್ರೀತರೇ ಶಿಲುಬೆ ವಾರ್ತೆಯ ನಲವಿನಿಂದಲೇ ಹಿರಿಯುಳ್ಳಾಲಿಸಿ ಪ್ರೀತರೇ ಶಿಲುಬೆಯೊಳು ನೆಲಸಿಹಾವು ದೇವರ ಬಲವು ಬಲವು ಗೆಲುವುಗಳು ಶಿಲುಬೆಯೊಳು ನೆಲಸಿಹಾವು ದೇವರ ಬಲವು ಬಲವು ಗೆಲುವುಗಳು. ಕಾಣಿಕೆಯನ್ನು ಸಮರ್ಪಿಸಲು ದೇವ ಸೇವಕರು ಪ್ರಾರ್ಥಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ. ಕರ್ತನ ನಿನ್ನ ಕೃಪೆ, ಪ್ರೀತಿ, ಕರುಣೆ, ನಿನ್ನ ರಕ್ಷಣೆ, ನಿನ್ನ ತ್ಯಾಗ, ನಿನ್ನ ಸಮರ್ಪಣೆ ಎಷ್ಟರವರಪ್ಪ ಸ್ವಾಮಿ. ನಾವು ಮನುಷ್ಯನು ಎಷ್ಟರವನು. ನಾವು ಇನ್ನೂ ಪಾಪಿಗಳಾಗಿದ್ದಾಗಲೇ ನೀನು ನಮಗೋಸ್ಕರ ಪ್ರಾಣ ಕೊಡುವುದರ ಮೂಲಕ ದೇವರ ಪ್ರೀತಿಯನ್ನು ಸಿದ್ಧಾಂತಪಡಿಸಿರುವವನು ಸ್ವಾಮಿ. ನಿನ್ನ ರಕ್ತದಿಂದ ನೀತಿವಂತರನ್ನಾಗಿಸಿದಿ, ಬರುವ ದೈವ ಕೋಪದಿಂದ ತಪ್ಪಿಸಿದ್ದಿ ಸ್ವಾಮಿ. ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ನೀನೇನು ಕೊಟ್ಟಿದೆಯೋ ಅದರಲ್ಲೇ ಶ್ರೇಷ್ಠವಾದವುಗಳೆಂದೆಣಿಸಿ ಕಾಣಿಕೆಯಾಗಿ ಸಮರ್ಪಿಸಲು ನಿನ್ನ ಸಮಕ್ಷ ಮೊದಲು ಕಾಣಿಸಿಕೊಂಡಿರುತ್ತೇವಪ್ಪ. ಕರ್ತನೇ, ನಮ್ಮನ್ನು ನಾವು ನಿನಗೆ ಸಮರ್ಪಿಸಿಕೊಳ್ಳುತ್ತೇವೆ. ಹೃದಯಗಳನ್ನು ಪರೀಕ್ಷಿಸಿ ವೀಕ್ಷಿಸುವ ದೇವರ ನೀನು. ನಮ್ಮ ಕೈಗಳನ್ನು, ಹೃದಯಗಳನ್ನು ನೀನು ಬಲ್ಲೆ. ಇದನ್ನು ಸ್ವೀಕರಿಸಿಕೋ, ಇದನ್ನು ಸ್ವೀಕರಿಸಿಕೋ ಕರ್ತನೆ. ಇದನ್ನು ಮಾನಿಸು ಸ್ವಾಮಿ. ನಿನಗಿದು ಒಪ್ಪುವ, ಮೆಚ್ಚುಗೆ ಹಾಕಿರುವ ಸುಗಂಧ ದ್ರವ್ಯವಾಗಿದ್ದು ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಜೀವಗಳೇ ಆ ರೀತಿಯಾಗಿರಲಿಕ್ಕಾಗುವ ಹಾಗೆ ನಿನ್ನ ಕೃಪೆಯ ನಿಮಿತ್ತ ಸಾಗಿಸಿ ರೂಪಿಸಬೇಕೆಂದು ಈ ಕಾಣಿಕೆಯೊಂದಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುತ್ತೇವೆ ತಂದೆಯೇ. ಆಮೆನ್. ಸೇವಕರೊಟ್ಟಿಗೆ ಧ್ಯಾನ ಸಮಯವನ್ನು ಪ್ರವೇಶಿಸುವ ಪೂರ್ವದಲ್ಲಿ ಹಾಡುವಂತಹ ಸಂಗೀತಗಳಲ್ಲಿ 85ನೇ ಸಂಗೀತವನ್ನು ಹಾಡಿಕೋಣ. ಸಂಗೀತ 85. ಕರ್ತನೆ, ನೀನು ಪ್ರೇರಿಸಿ ಬರೆಸಿಟ್ಟಿರುವ ಶಾಸ್ತ್ರಗಳ ಧ್ಯಾನಕ್ಕೆ ನಮ್ಮ ಹೃದಯಗಳು ನಿನ್ನ ಮೂಲಕ ಶುದ್ಧವಾಗುತ್ತಾ ಸಿದ್ಧವಾಗುತ್ತಾ ಗ್ರಹಿಸಿಕೊಳ್ಳುವಂತೆ ನಮ್ಮ ಹೃದಯಗಳನ್ನು ತೆರೆ, ನಮ್ಮ ಬುದ್ಧಿಯನ್ನು ತೆರೆ. ನೀನೇನು ಹೇಳಬೇಕೆಂದು ಬಯಸಿದೆಯೋ ಹೇಳು, ಕಲಿಸು, ತಿದ್ದು, ಗದರಿಸು, ಖಂಡಿಸು, ಎಚ್ಚರಿಸು. ನಿನ್ನ ಮಗನ ಸಾರೂಪ್ಯಕ್ಕೆ ನಮ್ಮನ್ನು ನಡೆಸು. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಸಭಿಕರು ಕೂತ್ಕೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ. ಸುವಾರ್ತೆಗೆ ಆರಿಸಿಕೊಂಡಿರುವಂತಹ ವೇದ ಭಾಗವು ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ, ಅದರ
3ನೇ ವಚನದಿಂದ 9ನೇ ವಚನದವರೆಗೂ, ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 3ನೇ ವಚನದಿಂದ 9ನೇ ವಚನದವರೆಗೂ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಆತನು ಬೆತಾನ್ಯದಲ್ಲಿ ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿ ಇದ್ದು ಊಟಕ್ಕೆ ಕೂತಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಆ ಭರಣಿಯನ್ನು ಒಡೆದು ತೈಲವನ್ನು ಆತನ ತಲೆಯ ಮೇಲೆ ಹೊಯ್ದಳು. ಆದರೆ ಕೆಲವರು ತಮ್ಮೊಳಗೆ ಕೋಪಗೊಂಡು, ಈ ತೈಲವನ್ನು ನಷ್ಟ ಮಾಡಿದ್ದೇಕೆ? ಇದನ್ನು 300 ಹಣಕ್ಕಿಂತ ಹೆಚ್ಚು ಬೆಲೆಗೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಎಂದು ಹೇಳಿ ಆಕೆಗೆ ಛೀ ಹಾಕಿದರು. ಆದರೆ ಯೇಸು, ಈಕೆಯನ್ನು ಬಿಡಿರಿ, ಈಕೆಗೆ ಯಾಕೆ ತೊಂದರೆ ಕೊಡುತ್ತೀರಿ? ಈಕೆ ನನಗೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ. ನಿಮಗೆ ಮನಸ್ಸು ಬಂದಾಗ ಅವರಿಗೆ ಉಪಕಾರ ಮಾಡಬಹುದು, ಆದರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ. ಈಕೆಯು ತನ್ನ ಕೈಲಾಗುವಷ್ಟು ಮಾಡಿದ್ದಾಳೆ. ಈಕೆಯು ಮುಂದಾಗಿ ನನ್ನ ಉತ್ತರ ಕ್ರಿಯೆಗೋಸ್ಕರ ನನ್ನ ದೇಹಕ್ಕೆ ಈ ತೈಲವನ್ನು ಹಚ್ಚಿದ್ದಾಳೆ. ಸ್ವಾರ್ಥಿಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದೋ ಅಲ್ಲಲ್ಲಿ ಈಕೆ ಮಾಡಿದ್ದನ್ನು ಸಹ ಈಕೆ ನೆನಪಿಗಾಗಿ ಹೇಳುವರೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇವತ್ತಿನ ನಿಮ್ಮ ಪಠ್ಯದಲ್ಲಿ ಅಥವಾ ಸಬ್ಜೆಕ್ಟ್ ವೈಸ್ ಕ್ಯಾಲೆಂಡರ್ಲಿ ಕ್ರೂಜಿತನ ಜೀವನದ ಅಂತಿಮ ಘಟ್ಟ, ಅದರ ಅಡಿಯಲ್ಲಿ ಆತನ ತೈಲಾಭಿಷೇಕ ಎಂಬುದಾಗಿ ನಿರ್ದೇಶಿಸಿದ್ದಾರೆ. ಮೂರನೇ ವಚನ, ಅದರ ಪ್ರಾರಂಭ ಸ್ವಲ್ಪ ನಾವು ಗಮನ ಕೊಡಬೇಕು. ಆತನು ಬೇತಾನ್ಯದಲ್ಲಿ ಕುಷ್ಠರೋಗಿಯಾದ. ಕುಷ್ಠರೋಗಿ ಆದರೆ ವಾಸಿಯಾಗಿರಬೇಕು ಅಥವಾ ವಾಸಿಯಾಗದೇ ಇರುವ ಮನೆಯಾಗಿರಬೇಕು. ಓಕೆ, ವಾಸಿಯಾಗಿದೆ ಅಂತಲೇ ತಿಳ್ಕೊಳ್ಳೋಣ. ಯಾಕೆಂದರೆ ವಾಸಿಯಾಗದಿದ್ದರೆ ಮನೆ ಒಳಗಡೆ ಸೇರಿಸಲ್ಲ, ಬಹಿಷ್ಕರಿಸಿ ಅವರದೇ ಆದಂಥ ಒಂದು ಪ್ರದೇಶದಲ್ಲಿ ಇಡಬೇಕು. ಆದರೆ ಕುಷ್ಠರೋಗವನ್ನು ಯೇಸುಸ್ವಾಮಿ ತನ್ನ ಸೇವೆಯ ಪ್ರಾರಂಭದ ದಿನದವರೆಗೂ ಯಾರಿಗಾದರೂ ಕುಷ್ಠರೋಗ ತಟ್ಟಿದರೆ ಯಾಜಕರು ಅದನ್ನು ಗುರುತಿಸಿ ಅವರನ್ನು ಪ್ರತ್ಯೇಕಿಸಿದರೆ, ಒಂದು ವೇಳೆ ಕುಷ್ಠರೋಗಿ ಆಗಲಿ ಅಥವಾ ಕುಷ್ಠರೋಗಿಯ ಮನೆಯವರಾಗಲಿ ಇದು ವಾಸಿಯಾಗುತ್ತಾ ಅಂತ ಏನಾನ ಕೇಳಿದ್ರೆ ಅವರಲ್ಲಿದ್ದಿದ್ದು ಒಂದೇ ಉತ್ತರ. ಆ ಉತ್ತರ ಏನು ಅಂದರೆ, ಮೆಸ್ಸಿಯನ್ನು ಬಂದರೆ ವಾಸಿ ಮಾಡಬಹುದು, ಮೆಸ್ಸಿಯನ್ನು ಬಂದರೆ ವಾಸಿ ಮಾಡಬಹುದು. ಅಂದರೆ ಅಲ್ಲಿಯವರೆಗೆ ಅದಕ್ಕೆ ಪರಿಹಾರ ಕಾಣದೆ ಅದೊಂದು ರೀತಿಯಲ್ಲಿ ಪಿಡುಕು ಕಾಡುತ್ತಲೇ ಇದ್ದಂಥ ಒಂದು ರೋಗ. ಸೊ ಒಂದು ವೇಳೆ ಈ ಯೇಸುವಿನ ಸ್ವಸ್ಥತಾ ಕಾರ್ಯದಲ್ಲಿ ಈ ಸಿಮೋನನು ಪಾತ್ರಧಾರಿಯಾಗಿದ್ದರೆ, ಈ ಸಿಮೋನನಿಗೆ 2 ವಿಚಾರ ಅಂತೂ ತನಗೆ ಗೊತ್ತಿರಬೇಕು. ಒಂದು, ಕುಷ್ಠವಾದಾಗ ತಾನು ಶಾಸ್ತ್ರದ ಅಡಿಯಲ್ಲಿ ನನ್ನನ್ನು ಡಯಾಗ್ನೋಸ್ ಮಾಡಿರ್ತಾರೆ, ನನ್ನನ್ನು ಪ್ರತ್ಯೇಕಿಸಿ ಯಾಜಕರು ದೂರ ಇಟ್ಟಿರ್ತಾರೆ. ಈ ಯೇಸು ಕುಷ್ಠರೋಗವನ್ನು ವಾಸಿ ಮಾಡಿದರೆ, ಸಾಮಾನ್ಯವಾಗಿ ಕುಷ್ಠರೋಗಿಯನ್ನು ವಾಸಿ ಮಾಡಿದಾಗಲೆಲ್ಲ ಯೇಸು ಸ್ವಾಮಿ ಒಂದು ಮಾತೇನೆಂದರೆ, ಯಾಜಕರಿಗೆ ಹೋಗಿ ತಿಳಿಸಿ ಅಂತ. ಯಾಜಕರಿಗೆ ಹೋಗಿ ತಿಳಿಸಿ. ಯಾಕಂದರೆ ಯಾರು ಡಯಾಗ್ನೋಸ್ ಮಾಡಿದ್ರು ಅವರೇ ಸರ್ಟಿಫೈ ಮಾಡಬೇಕು ಹೀಲಿಂಗ್ ಆಗಿದೆ ಅಂತ. ಆಗ ಸಮುದಾಯಕ್ಕೆ ಇವರು ಪ್ರವೇಶ ಆಗಬೇಕು, ಆಗ ಇವರು ಮನೆಗಳಿಗೆ ಬರಬೇಕು. ಸೊ ಅಲ್ಲಿವರೆಗೂ ಅಭ್ಯಾಸದಲ್ಲಿದ್ದಂಥ ಒಂದು ಹೇಳಿಕೆ ಏನು ಗೊತ್ತಾ, ಮೆಸ್ಸಿಯನ್ನು ಬಂದಾಗ ಕುಷ್ಠರೋಗವನ್ನು ವಾಸಿ ಮಾಡ್ತಾನೆ ಅಂತ. ಹಾಗಾದರೆ
ಆಗಾಗ ನಾನು ನಿಮ್ಮ ಮಧ್ಯದನ್ನು ಹೇಳಿರ್ತೀನಿ. ಸಾಮಾನ್ಯವಾಗಿ 10 ಗುಣಲಕ್ಷಣಗಳಿರಬೇಕು ಯೇಸು ಕ್ರಿಸ್ತನನ್ನು ಮೆಸ್ಸಿಯನೆಂದು ಗುರುತಿಸಲಿಕ್ಕೆ. ಮಿನಿಮಮ್ 10. ಏನು ಮಿನಿಮಮ್ 10ನಲ್ಲಿ ಅಂದರೆ, ಕನ್ಯೆಯಲ್ಲಿ ಹುಟ್ಟಿರಬೇಕು ಇವನು ಕನ್ಯೆಯಲ್ಲಿ ಹುಟ್ಟಿರಬೇಕು. ಅದು ಮೆಸ್ಸಿಯನ ಗುಣಲಕ್ಷಣ. ದಾವೀದ ವಂಶದವನಾಗಿರಬೇಕು ಮೆಸ್ಸಿಯನ ಲಕ್ಷಣ. ಮೆಸ್ಸಿಯನ ಲಕ್ಷಣ ಏನು ಅಂದರೆ, ಪರಿಸರದ ಮೇಲೆ ಅಧಿಕಾರ ಇರಬೇಕು. ಅದನ್ನು ಪ್ರಕಟಿಸಿದ್ದಾನೆ. ನೀರಿನ ಮೇಲೆ, ಗಾಳಿಯ ಮೇಲೆ ಅಧಿಕಾರವನ್ನು ಚಲಾಯಿಸಿ ಹತೋಟಿಗೆ ತಂದಿದ್ದಾನೆ. ಅಷ್ಟೇ ಅಲ್ಲದೆ ಆ ನೀರಿನ ಮೇಲೆ ನಡೆಯುವ ಒಂದು ದೃಶ್ಯವನ್ನು ಕೂಡ ನಾವು ನೋಡಿರ್ತೇವೆ. ಇದು ಸತ್ತವರನ್ನ ಎಬ್ಬಿಸಿರಬೇಕು. ಯೇಸು ಸ್ವಾಮಿ ತಾನು ಎದ್ದು ಬರುವುದಕ್ಕಿಂತ ಮುಂಚೆ 3 ಎಬ್ಬಿಸಿದ್ದಾನೆ. ಹುಡುಗಿಯನ್ನ ಮನೆಯಲ್ಲಿ ಎಬ್ಬಿಸಿದ್ದಾನೆ, ಹುಡುಗನನ್ನ ಬೀದಿಯಲ್ಲಿ ಎಬ್ಬಿಸಿದ್ದಾನೆ, ಲಾಜರರನ್ನ ಸತ್ತು 4 ದಿವಸ ಆದಮೇಲೆ ಎಬ್ಬಿಸಿದ್ದಾನೆ. ದಟ್ ಇಟ್ ಸೆಲ್ಫ್ ಡಿಕ್ಲೇರ್ಸ್ ಈತನ ಮೆಸ್ಸಿಯನ್ ಎಂಬುದಾಗಿ. ಮತ್ತು ಕುಷ್ಠವನ್ನು ವಾಸಿ ಮಾಡಿರಬೇಕು. ಇದು ನೆಸೆಸಿಟಿ, ಇದು ಕುಷ್ಠವನ್ನು ವಾಸಿ ಮಾಡಿರಬೇಕು. ಆಮೇಲೆ ಇನ್ನು ಮುಂದುವರಿದ ಭಾಗಗಳೆಲ್ಲ ಇದೆ. ಶಿಲುಬೆಯ ಮರಣನೂ ಇರುತ್ತೆ, ಉಣುವಿಕೆ, ಪುನರುತ್ಥಾನ, ಇವೆಲ್ಲವುಗಳು ಕೂಡ ಒಂದೊಂದು ಲಕ್ಷಣಗಳು. ಬಟ್ ಅದಕ್ಕಿಂತ ಮುಂಚೆ ಲಕ್ಷಣಗಳು ಕ್ರಿಯೇಟಿವ್ ಮಿರಕಲ್ ಆಗಿರಬೇಕು. ಹುಟ್ಟು ಕುರುಡನನ್ನು ಸ್ವಸ್ಥಪಡಿಸಿರುವುದು ಮೆಸ್ಸಿಯನ ಕುರಿತು ಸೂಚಿಸುವಂಥ ಲಕ್ಷಣ. ಇಷ್ಟೆಲ್ಲ ಹಲವು ಲಕ್ಷಣಗಳು ಆ ಸಮುದಾಯದ ಮಧ್ಯದಲ್ಲಿ ಯೇಸು ಸ್ವಾಮಿ ತನ್ನ ಸೇವಾ ಅವಧಿಯಲ್ಲಿ ನಿರ್ವಹಿಸಿದ್ದಾನೆ. ಸೊ ಸೀಮೋನನಿಗೂ ಒಂದಂತೂ ಸ್ಪಷ್ಟವಾಗಿರಬೇಕು, ಈ ಯೇಸುವೇ ಮೆಸ್ಸಿಯನೆಂದು ಬಹಳ ಸ್ಪಷ್ಟವಾಗಿರಬೇಕು. ಯಹೂದ್ಯರ ರಕ್ಷಣೆ ಹೇಗೆ ಅಂದರೆ, ಯೇಸುವನ್ನ ಮೆಸ್ಸಿಯನೆಂದು ಅಂಗೀಕಾರ ಮಾಡುವುದೇ ಯಹೂದ್ಯರ ರಕ್ಷಣೆಗೆ ಕಾರಣ. ಅನ್ಯರೇನು, ಸುನ್ನತಿ ಇಲ್ಲದೆ ಇರೋರೇನು ಯೇಸುವನ್ನ ಕರ್ತನೆಂದು ಒಪ್ಪುವುದು, ನಂಬುವುದು ಅನ್ಯರಿಗಿರುವಂಥ ರಕ್ಷಣೆಯ ಮಾರ್ಗ. ಸಿಮೋನನಿಗೆ ಬಹು ಸ್ಪಷ್ಟವಾಗಿ ಗೋಚರವಾಗಿರುವ ಒಂದು ಸತ್ಯವೇನೆಂದರೆ, ಈತನು ಮೆಸ್ಸಿಯನೆಂಬುದಾಗಿ. ಯಹೂದ್ಯರ ಕಲಾಚಾರದ ಪ್ರಕಾರ ಔತಣಕ್ಕೆ ಕರೆದರೆ, ಔತಣವನ್ನು ಏರ್ಪಡಿಸಿದ್ರೆ, ಒಂದು ವೇಳೆ ಯಾರೇ ಗೆಸ್ಟ್ ಬಂದರೂ ಅವರ ಕಲಾಚಾರ ಏನು ಹೇಳುತ್ತೆ ಅಂದರೆ, ಅವರು ಗೌರವಾನ್ವಿತರು ಅಂತ. ದೇ ಆರ್ ಹಾನರ್ಡ್, ಅವರನ್ನು ಗೌರವಾನ್ವಿತರು ಅಂತ. ಇದು ಓಕೆ, ಇದೊಂದು ಮನೆ. ಆದರೂ ಯೇಸು ಆ ಮನೆಯಲ್ಲಿ ಭಾಳ ಚೆನ್ನಾಗಿದೆ, ಕನ್ನಡ ಬಳಕೆ ಭಾಳ ಚೆನ್ನಾಗಿದೆ. ಆ ಮನೆಯಲ್ಲಿ ಇದ್ದು ಗೊತ್ತಿಲ್ಲ ನನಗೆ ಎಷ್ಟೊತ್ತಿದ್ದಾನೋ, ಆ ಮನೆಯಲ್ಲಿದ್ದಾನೆ. ಮನೆಯಲ್ಲಿದ್ದುಕೊಂಡು ಊಟಕ್ಕೆ ಕೂತಿದ್ದಾಗ ಏನು ಒಂದು ವಿಷಯವನ್ನು ಸೂಕ್ಷ್ಮವಾಗಿ ರವಾನಿಸ್ತಾ ಇದೆ. ನನಗೆ ಗೊತ್ತಿಲ್ಲ, ಧಾರ್ಮಿಕರು, ಪರಿಸಾಯರಾಗಲಿ, ಶಾಸ್ತ್ರಿಗಳಾಗಲಿ, ಅಥವಾ ಯಾಜಕರಾಗಲಿ, ಶಾಸ್ತ್ರಿಗಳಾಗಲಿ, ಅಥವಾ ಇನ್ಯಾವುದೇ ಧಾರ್ಮಿಕ ಗುಂಪು ಈ ಸೀಮೋನನನ್ನು ಎಷ್ಟು ಗುರುತಿಸಿದೆಯೋ ಗೊತ್ತಿಲ್ಲ. ಆದರೆ ಈ ಕುಷ್ಠರೋಗಿಗಳಿಂದ ವಾಸಿಯಾದವರ ಜೊತೆಗೆ ಎಷ್ಟು ಅನ್ಯೋನ್ಯತೆಯ ಮಾಡಿದೆಯೋ ಗೊತ್ತಿಲ್ಲ. ಸಾಮಾನ್ಯವಾಗಿ ಅಷ್ಟಕ್ಕಷ್ಟೇ. ಆದರೆ ಯೇಸುಸ್ವಾಮಿ ಆ ಮನೆಗೆ ಪ್ರವೇಶ ಮಾಡಿ ಆ ಮನೆಯಲ್ಲಿ ಇದ್ದು ಊಟಕ್ಕೆ ಕೂತಿದ್ದಾನೆಂದರೆ, ಅನ್ಯೋನ್ಯತೆಯನ್ನು ಅವರ ಮಧ್ಯದಲ್ಲಿ ಮಾಡುತ್ತಾ ಒಬ್ಬ ಕ್ರಾಂತಿಕಾರಿಯಾದ ಗುರು ಎಂದು ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದಾನೆ. ಈಸ್ ಅ ರೆವಲ್ಯೂಷನರಿ. ವಾಟ್ ಯೂಶಲಿ ದ ಸೊಸೈಟಿ ಡಿಕ್ಲೇರ್ಸ್, ಬೇಡ, ಕೀಪ್ ಡಿಸ್ಟೆನ್ಸ್ ಅಂತ ಏನು ಸಮಾಜ ಅಂತರವನ್ನು ಕಾತ್ಕೊಳ್ಳೋದಕ್ಕೆ ಬಯಸುತ್ತೋ ಅಂತ ಎಲ್ಲ ನಿಲುವುಗಳನ್ನು ಯೇಸುಸ್ವಾಮಿ, ಆಧಾರವಿಲ್ಲದ ಎಲ್ಲ ನಿಲುವುಗಳನ್ನು ತೊಡೆದು ಹಾಕಿದ್ದಾನೆ. ಇವರೊಂದಿಗೆ, ಆದಿತ್ಯದೊಂದಿಗೆ ಅನ್ಯೋನ್ಯತೆಯನ್ನು ಮತ್ತು ಆ ಗೌರವವನ್ನು ಸ್ವೀಕರಿಸಲು ಈ ಮನೆಯಲ್ಲಿ ಅನ್ಯೋನ್ಯತೆಯನ್ನು ಮಾಡ್ತಾ ಇದ್ದಾನೆ. ದಟ್ ಇಟ್ ಸೆಲ್ಫ್ ಇಸ್ ಅ ಮೆಸೇಜ್. ಇಫ್ ದ ವರ್ಲ್ಡ್ ಬ್ಯಾನಿಷಸ್ ಯು, ಪ್ರಪಂಚ, ಲೋಕ ನಿಮ್ಮನ್ನು ಪುರಸ್ಕರಿಸದೆ ನಿಮ್ಮನ್ನು ಬಹಿಷ್ಕರಿಸಿದರೆ, ಆಲ್ ಆಫ್ ಅಸ್ ಹ್ಯಾವ್ ಒನ್ ಗುಡ್ ಥಿಂಗ್.
ಯೇಸು ಸ್ವಾಮಿ ನಮ್ಮನ್ನು ಸ್ವೀಕರಿಸ್ತಾನೆ ಅಂತ. ಟೇಕ್ ಹಾರ್ಟ್, ಟೇಕ್ ಹಾರ್ಟ್. ಯಾಕಂದ್ರೆ ಹುಟ್ಟು ಕುರುಡನನ್ನ ಯೋಹಾನ್ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಸ್ವಸ್ಥಪಡಿಸಿದಾಗ ಬಹಿಷ್ಕರಿಸಿದ್ದಾರೆ ಅವರು. ಅವನನ್ನು ಸ್ವೀಕಾರ ಮಾಡುವ ಮನಸ್ಸಿಲ್ಲದೆ ಅವನನ್ನು ಇಲ್ಲ ಸಲ್ಲದ ವಿಚಾರಣೆಗಳಿಗೂ ಪರೀಕ್ಷೆಗಳಿಗೂ ಒಳಪಡಿಸಿ ಅವನನ್ನು ಸ್ವೀಕರಿಸಿಲ್ಲ ಅವರು. ಅವನನ್ನು ತಿರಸ್ಕರಿಸಿದೆ ಅಂದಾಗ ಯೇಸು ಸ್ವಾಮಿ ಅವನ ಎದುರಿನಲ್ಲಿ ನಿಂತಿದ್ದಾನೆ, ಅವನನ್ನು ಪುರಸ್ಕರಿಸ್ತಾ ಇದ್ದಾನೆ. ದಿಸ್ ಇಸ್ ಜೀಸಸ್ ಫಾರ್ ಅಸ್. ಇದು ಯೇಸು ಸ್ವಾಮಿ ನಮಗೆ. ಸೊ ತುಂಬ ಬೇಜಾರು ಮಾಡ್ಕೊಳ್ಬೇಡಿ. ನಿಮ್ಮನ್ನ ಯಾರನ್ನ ತೀರಾ ತಿರಸ್ಕರಿಸಿದ್ರೆ, ವಿ ಹ್ಯಾವ್ ಒನ್ ಮಸಾಯ, ಯಾವಾಗಲೂ ತನ್ನ ಕೈಗಳನ್ನು ಚಾಚಿ ಕಾಯುತ್ತಿರ್ತಾನೆ ನಿಮ್ಮನ್ನು ಸ್ವೀಕರಿಸಿ ಪುರಸ್ಕರಿಸುವುದಕ್ಕೋಸ್ಕರ. ಮಸ್ಸಿಯನು, ಈ ಕ್ರಿಸ್ತನು ನಮ್ಮನ್ನು ಸ್ವೀಕರಿಸಿದರೆ ಲೋಕ ಪುರಸ್ಕರಿಸದಿದ್ದರೂ ಪರವಾಗಿಲ್ಲ. ಲೋಕವೆಲ್ಲ ಪುರಸ್ಕರಿಸಿ ಮೆಸ್ಸಿಯನ್ನು ತಿರಸ್ಕರಿಸಿದರೆ ಬಹಳ ಶೋಚನೀಯವಾದ ಸಂಗತಿ. ಅದಕ್ಕೆ ಹೇಳೋದು, ಮನುಷ್ಯರಿಂದ ಮಾನವನ ಅಪೇಕ್ಷಿಸಬೇಡಿ. ಅದಕ್ಕೆ ಹೇಳೋದು, ಅಪೇಕ್ಷಿಸಿದಷ್ಟು ಬಹಳಷ್ಟು ನೋವೆ, ಬಹಳಷ್ಟು ನೋವೆ, ನಿರಾಶೆಯೇ. ಅದಕ್ಕೆ ಪೌಲ ಹೇಳ್ಬಿಡ್ತಾನೆ ಗಲಾತ್ಯ ಪತ್ರದಲ್ಲಿ, ನಾನು ಯಾರನ್ನು ಒಲಿಸಿಕೊಳ್ಳುತ್ತಾ ಇದ್ದೇನೆ? ನಾನು ಮನುಷ್ಯರನ್ನು ಒಲಿಸಿಕೊಳ್ಳುತ್ತಾ ಇದ್ದೇನಾ? ನಾನು ಮನುಷ್ಯರನ್ನು ಒಲಿಸಿಕೊಳ್ಳುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ಬಹಳ ನಿರ್ಧಾರಿತ, ತೀಕ್ಷ್ಣವಾದ ಕಟಿಂಗ್ ಸ್ಟೇಟ್ಮೆಂಟ್. ಸೊ ಡೋಂಟ್ ವೇಟ್ ಫಾರ್ ಮ್ಯಾನ್ಸ್ ಅಪ್ರೂವಲ್, ಡೋಂಟ್ ವರ್ಕ್ ಫಾರ್ ಮ್ಯಾನ್ಸ್ ಅಪ್ರೂವಲ್. ಭಾಳ ಕಷ್ಟ ಇದು ಅಲ್ವಾ? ಆಗಾಗ ನಾನು ಈ ಸರಿ ಲೆಂಟ್ಗೆ ಹೋದಾಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಪ್ಪ. ಇವತ್ತು ನಿಮ್ಮ ಹೊಸ ಆಲಯದಲ್ಲೂ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ. ಹೋದ ವರ್ಷ ಲೆಂಟು, ಈ ವರ್ಷ ಲೆಂಟು. ಓಕೆ, ಹೋದ ವರ್ಷ ಲೆಂಟು, ಈ ವರ್ಷ ಲೆಂಟು. ಎಷ್ಟು ಜನ ನಾವು ನಮ್ಮ ಶಿಲುಬೆಯನ್ನು ಹೊತ್ತಿದ್ದೇವೆ? ಎಷ್ಟು ಜನ ಆ ಶಿಲುಬೆಯಲ್ಲಿ ಏನೇನೆಲ್ಲ ಸಾಯಿಸಿದ್ದೇವೆ? ಒಂದು ಚಿಕ್ಕ ಲೆಕ್ಕ ಇರಬೇಕು. ಇಲ್ಲ ಅಂದರೆ ಇದು ಆಚಾರವಾಗತ್ತೆ, ಧಾರ್ಮಿಕವಾಗತ್ತೆ, ಅಪ್ರಯೋಜನವಾಗತ್ತೆ, ಕರ್ತನಿಗೆ ಸಂತೋಷ ಕೊಡದೇ ಇರಲಿಕ್ಕೂ ಕೂಡ ಸಾಕು. ಇದು ಕಡಾಖಂಡಿತ. ಐ ವಿಲ್ ಹ್ಯಾವ್ ಟು ಟೆಲ್ ದಿಸ್. ಐ ಹ್ಯಾವ್ ಡಿಸೈಡೆಡ್ ಟು ಟೆಲ್ ವೆರ್ ಎವರ್ ಐ ಗೋ. ಈ ಸೀಸನಲ್ಲಿ ಎಲ್ಲೋದ್ರೂ ಐ ಹ್ಯಾವ್ ಡಿಸೈಡೆಡ್ ಟು ಟೆಲ್. ಏನು ಶಿಲುಬೆಯಲ್ಲಿ ನಾವು ನಮ್ಮ ಶಿಲುಬೆಯನ್ನು ಹೊತ್ತಿದ್ದೇವ, ಯಾವುದನ್ನು ಸಾಯಿಸಿದ್ದೇವೆ? ಒಂದಾನ ಸಾಯಿಸಿ ಫ್ಯೂನರಲ್ ಮಾಡಿದರೆ ಭಾಳ ಒಳ್ಳೆ ವಿಚಾರ, ಭಾಳ ಒಳ್ಳೆ. ಅದಕ್ಕೆ ರಿಸರೆಕ್ಷನ್ ಕೊಡಬೇಡಿ, ಅದಕ್ಕೆ ಪುನರುತ್ಥಾನವನ್ನು ಪ್ರಾರ್ಥಿಸಬೇಡ್ರಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ 9:23 ಹೇಳೋದು ಲೂಕನ ಸುವಾರ್ತೆ. ಯಾವನಾದರೂ, ಭಾಳ ಚೆನ್ನಾಗಿದೆ ಸರ್ ಆ ಪದ ಬಳಕೆ, ಯಾವನಾದರೂ ಅಂತ ಹೇಳಿದೆ. ಬರೀ ಯಹೂದ್ಯರಲ್ಲ, ಬರೀ ಕ್ರೈಸ್ತರಲ್ಲ, ಬರೀ ಇಂಡಿಯಾದವರಲ್ಲ, ಕರ್ನಾಟಕದವರಲ್ಲ, ಗದಗ್ನವರಲ್ಲ, ಯಾವನಾದರೂ ನನ್ನ ಹಿಂಬಾಲಿಸುವುದಕ್ಕೆ ಮನಸ್ಸಿದ್ದರೆ ಅವನು ಮೊದಲೇನು ಮಾಡಬೇಕಂತೆ? ತನ್ನನ್ನು ತಾನು ನಿರಾಕರಿಸಿಕೊಂಡು, ಇದರಷ್ಟು ಕಠಿಣವಾದದ್ದು ಇನ್ನೊಂದಿಲ್ಲ. ತನ್ನನ್ನು ತಾನು ನಿರಾಕರಿಸಿಕೊಳ್ಳೋದಿದೆಯಲ್ಲ, ಭಾಳ ಕಠಿಣವಾದಂಥ ಒಂದು ಅಭ್ಯಾಸ. ಇರಲಿ, ಅಲ್ಲಿಗೆ ಬಿಡ್ತೀನಿ. ತಮ್ಮ ಶಿಲುಬೆಯನ್ನು ದಿನಾಲು, ದಿಸ್ ವೆರಿ ಇಂಪಾರ್ಟೆಂಟು, ಸೀಸನಲ್ಲ, ಓಕೆ, ಸೀಸನಲ್ಲ, ದಿನಾಲು ಹೊತ್ತು ದಿನಾಲು ನನ್ನ ಹಿಂದೆ ಬರಬೇಕು. ಒನ್ಲಿ ನಾಟ್ ಆನ್ ಸಂಡೇಸ್, ಸ್ಪೆಷಲ್ ಡೇಸ್ ಆರ್ ಲೆಂಟ್, ನೋ, ಎವ್ರಿ ಡೇ. ನಾವು ಹೊತ್ತಿದ್ದೇವೋ ಇಲ್ಲವೋ ಶಿಲುಬೆಯನ್ನು, ಆ ಶಿಲುಬೆಯಲ್ಲಿ ಮರಣ ನಡೆದಿದೆಯೋ ಇಲ್ಲವೋ ಅಂತ ಪರೀಕ್ಷಕರು ಯಾರು? ಹೂ ವಿಲ್ ಟೆಸ್ಟ್? ನಮ್ಮೊಳಗಡೆ ಇರುವ ಪವಿತ್ರಾತ್ಮನು ಒಂದು ಸಾಕ್ಷಿ ಕೊಡಬೇಕು, ಮಿನಿಮಮ್. ಅವನೊಂದು ಸಾಕ್ಷಿ ಕೊಡಬೇಕು ಸರ್. ಎರಡನೇದು ಯಾರು ಸಾಕ್ಷಿ ಕೊಡಬೇಕು? ಮನೆಯವರು ಸರ್. ನಮ್ಮ ಬಂಡವಾಳ ಗೊತ್ತಾಗೋದಲ್ಲಿ ಚರ್ಚಲ್ಲಲ್ಲ. ನಾನು ಅವಾಗ ಹೇಳ್ತೀನಿ, ಚರ್ಚಲ್ಲಲ್ಲ. ದ ಬೆಸ್ಟ್ ಕ್ರಿಶ್ಚಿಯನ್ ಲ್ಯಾಬೊರೇಟರೀಸ್ ಅಟ್ ಹೋಮ್.
ಮನೆಯಲ್ಲೇ ಕ್ರೈಸ್ತ ಪ್ರಯೋಗಾಲಯ ಇರೋದು. ಅಲ್ಲಿ ನಮ್ಮ ಬಂಡವಾಳ ಅಕ್ಷರಶಃ ನಮ್ಮ ಮಡದಿ ಮಕ್ಕಳಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ. ಹೌದಾ ಇಲ್ವಾ? ಹ್ಞೂ ಅಂತೀರಾ ಏನೋ ಒಂದನ್ರಿ, ಅಲ್ಲೇ ಗೊತ್ತಾಗೋದು, ಬೇರೆ ಇನ್ನೆಲ್ಲೂ ಗೊತ್ತಾಗಲ್ಲ. ಅದಕ್ಕೆ ಮನೆಯಲ್ಲಿ ನಾವು ಪರೀಕ್ಷಿಸಲ್ಪಟ್ಟರೆ ಲೋಕದಲ್ಲಿ ಸೈ ಅನ್ನಿಸ್ಕೊಳ್ಬೋದು. ಲೋಕದಲ್ಲಿ ಸೈ ಅನ್ನಿಸ್ಕೊಂಡು ಮನೆಯಲ್ಲಿ ಫೇಲ್ ಆದರೆ ಅದು ಕಪಟ ನಾಟಕ. ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಪ್ರತಿ ಲೆಂಟಲ್ಲಿ ಹೋದರೂ ಈ ಸಾಲಿನಲ್ಲಿ ಐ ಮೇಡ್ ಇಟ್ ಅ ನಾರ್ಮ್. ಐ ವಿಲ್ ಆಸ್ಕ್ ದಿಸ್ ಕ್ವಶನ್: ಏನನ್ನು ನಮ್ಮಲ್ಲಿರುವ ಬೇಡವಾದವುಗಳನ್ನು ಮರಣಕ್ಕೆ ನಮ್ಮ ಶಿಲುಬೆಯಲ್ಲಿ ಒಪ್ಪಿಸಿದ್ದೇವೆ? ಬಹಳ ಇಂಪಾರ್ಟೆಂಟ್. ಸರಿ, ಇಲ್ಲಿ ಯೇಸು ಸ್ವಾಮಿ ಭಾಳ ಒಂದು ಚಿಕ್ಕ ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ. ನೀವು ಯಾರನ್ನು ಪುರಸ್ಕರಿಸ್ತೀರಾ, ಯಾರನ್ನು ತಿರಸ್ಕರಿಸುತ್ತಿದ್ದೀರಾ? ಚಿಕ್ಕ ಪಾಠ. ಕುಷ್ಠರೋಗದಲ್ಲಿರೋರು ಅಷ್ಟೊಂದು ಹೊಕ್ಕು ಬಳಕೆ ಮಾಡಲಿಕ್ಕೆ ಮನಸ್ಸಿಲ್ಲ. ಅವತ್ತು ಸಮಾಜನೇ ಹಂಗಿತ್ತು. ಆದರೆ ಯೇಸು ಸ್ವಾಮಿ ಅವ್ರ ಮನೆಗೆ ಹೋಗಿದ್ದಾನೆ. ದಟ್ ಇಟ್ ಸೆಲ್ಫ್ ಇಸ್ ಎ ರೆವಲ್ಯೂಷನರಿ ಐಡಿಯಾ. ಅವ್ರ ಮನೆಗೆ ಹೋಗಿದ್ದಾನೆ, ಸಮಯ ಕಳೆದಿದ್ದಾನೆ, ಅವ್ರ ಜೊತೆ ಕೂತ್ಕೊಂಡಿದ್ದಾನೆ, ಊಟನೂ ಮಾಡ್ತಾ ಇದ್ದಾನೆ. ದಟ್ ಇಟ್ ಸೆಲ್ಫ್ ಇಸ್ ಎ ಗ್ರೇಟ್ ರೆವಲ್ಯೂಷನರಿ ಐಡಿಯಾ. ಭಾಳ ಕ್ರಾಂತಿಕಾರಿಯಾದಂಥ ನಡೆ ಯೇಸು ಸ್ವಾಮಿ ಮಾಡ್ತಾರ. ಸರಿ, ಈ ಸಿಮೋನ ಯೇಸು ಸ್ವಾಮಿಯನ್ನು ಆಹ್ವಾನಿಸಿ ಗೌರವಿಸಿದ್ದಾನೆ. ಭಾಳ ಚಂದವಾದಂಥ ವಿಷಯ. ಗೌರವಿಸಿದ್ದಾನೆ, ಅವನ ಮನೆಯನ್ನು ತೆರೆದುಕೊಟ್ಟಿದ್ದಾನೆ, ಅಕಾಮಿಡೇಟ್ ಮಾಡಿದ್ದಾನೆ ಯೇಸು ಸ್ವಾಮಿಯನ್ನು. ಆದರೆ ಅದಕ್ಕಿಂತ ಮಿಗಿಲಾಗಿ ಎರಡನೇ ಸಾಲು, ಅದಕ್ಕಿಂತ ಮಿಗಿಲಾಗಿ ದ ನೆಕ್ಸ್ಟ್ ಆ್ಯಕ್ಟ್, ಎರಡನೇ ಕಾರ್ಯ ಅದಕ್ಕಿಂತ ಮಿಗಿಲಾಗಿದೆ. ಏನು ಎರಡನೇ ಕಾರ್ಯ ಅಂದರೆ, ಒಬ್ಬ ಸ್ತ್ರೀಯು, ಮತ್ತಾಯ ಮತ್ತು ಮಾರ್ಕ ಈ ಸ್ತ್ರೀಯನ್ನು ನೇಮಿಸದೆ ಹಾಗೆ ಉಳಿಸ್ಕೊಂಡಿದ್ದಾರೆ. ಅವರು ಹೆಸರಿಸಿಲ್ಲ, ಹಾಗೆ ಉಳಿಸ್ಕೊಂಡಿದ್ದಾರೆ. ಓಕೆ, ಯೋಹಾನ 12ನೇ ಅಧ್ಯಾಯದಲ್ಲಿ ಹೆಸರಿಸ್ತಾನೆ. 12ನೇ ಅಧ್ಯಾಯದಲ್ಲಿ ಲೂಕನ್ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಒಬ್ಬಳ ಹೆಸರಿದೆ, ಅದು ಬೇರೆ. ಆದರೆ ಇಲ್ಲಿ ಒಬ್ಬ ಸ್ತ್ರೀ ಅಂತ ಗೌಪ್ಯವಾಗಿಡ್ತಾನೆ. ಇರಲಿ, ಈ ಒಬ್ಬ ಸ್ತ್ರೀ ಏನು ಮಾಡಿದಾಳೆ? ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲದ ಭರಣಿಯನ್ನು ತೆಗೆದುಕೊಂಡು, ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಕಲ್ಚರಲ್ ಆಸ್ಪೆಕ್ಟ್ ಆಫ್ ದ ಜೂಯಿಷ್ ಹೋಮ್ಸ್. ಯಹೂದ್ಯರ ಮನೆಯ ಕಲಾಚಾರ, ಸಂಸ್ಕೃತಿ ಏನಂತ ನಮಗೆ ಗೊತ್ತಾಗಬೇಕು. ಮೊದಲನೇದು ಏನಂದರೆ, ಪುರುಷ ಪ್ರಧಾನ ಸೊಸೈಟಿ. ಅದು ಇಟ್ ಇಸ್ ಅ ಮ್ಯಾನ್ ಡಾಮಿನೇಟೆಡ್ ಸೊಸೈಟಿ. ಅದು ನಮಗೇನು ಪರಿಚಯ ಇದೆಯಾ ಇಲ್ವಾ? ಅದೇನು ಪರಿಚಯ ಮಾಡೋದು ಬೇಡ, ನಮಗೆ ಪರಿಚಯ ಇದೆ. ನಮಗೆ ಮ್ಯಾನ್ ಡಾಮಿನೇಟೆಡ್ ಸೊಸೈಟಿ, ಪುರುಷ ಪ್ರಧಾನ. ಸ್ತ್ರೀಯರಿಗಿರುವಂಥ ಅವಕಾಶ ಅಥವಾ ಮಿತಿ ಭಾಳ ಲಿಮಿಟೆಡ್. ಅದು ದೇ ವರ್ ನಾಟ್ ಸೋ ಅಲೌಡ್ ಟು ಬಿ ಅಮಿಡ್ಸ್ ದ ಮೆನ್. ಅಷ್ಟು ಸುಲಭವಾಗಿ ಪುರುಷರಿರುವ ಜಾಗಗಳಲ್ಲಿ ಕಾಣಿಸಿಕೊಳ್ಳುವುದು ಅದು ಅಷ್ಟು ಒಪ್ಪಿತವಲ್ಲದ ವಿಚಾರ. ಅದಕ್ಕೆ ಕಾನಾನ್ಯರು ತೂರ್ ಸಿದೋನ್ ಪ್ರದೇಶದಲ್ಲಿ ಯೇಸು ಸ್ವಾಮಿ ಪ್ರವೇಶ ಮಾಡಿದಾಗ, ಕಾನಾನ್ಯರ ಸ್ತ್ರೀಯೊಬ್ಬಳು ಅವರ ಮಧ್ಯದಲ್ಲಿ ಬಂದಾಗ ಶಿಷ್ಯರಿಗೆ ಅದು ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ. ಅವ್ರಿಗೆ ಅಷ್ಟು ಓಕೆ ಅನ್ನೋ ಥರ ಇರಲಿಲ್ಲ. ಕಳಿಸ್ಬಿಡು ಇವಳನ್ನ ಅಂತಾರೆ. ಇಟ್ ಈಸ್ ನಾಟ್ ಕಂಫರ್ಟಬಲ್, ಬಿಕಾಸ್ ಸಮಾಜ ಹಂಗೆ, ಅವರ ಕಲ್ಚರ್ ಹಂಗೆ, ರಿಸ್ಟ್ರಿಕ್ಷನ್ ಇದೆ. ಬಟ್ ಎಲ್ಲದಕ್ಕಿಂತ ಮಿಗಿಲಾಗಿ ಈ ಸ್ತ್ರೀ ಅದೆಲ್ಲವನ್ನ ಬದಿಗಿರಿಸಿದ್ದಾಳೆ. ಲೂಕನ್ ಸುವಾರ್ತೆ 7ನೇ ಅಧ್ಯಾಯದ ಪರಿಸಾಯನ ಮನೆಯಲ್ಲಿ ಊಟಕ್ಕೆ ಕೂತಾಗ ಅಲ್ಲೊಬ್ಬಳು ಸ್ತ್ರೀ ಬರ್ತಾಳೆ. ಆ ಪರಿಸಾಯ ಆ ಊರಲ್ಲಿ ಬಹಳ ದಿವಸದಿಂದ ಇದ್ದಿರಬೇಕು. ಆದರೆ ಅವನು ಇದ್ದಾಗ ಈ ಸ್ತ್ರೀ ಮನೆಗೆ ಬಂದಿದ್ಲಾ? ಇಲ್ಲ. ಅದೇ ವ್ಯತ್ಯಾಸ ಮನೆಯಲ್ಲಿ. ಯೇಸು ಸ್ವಾಮಿ ಮನೆಯಲ್ಲಿದ್ದರೆ ಅದೇ ವ್ಯತ್ಯಾಸ. ಪರಿಹಾರಕ್ಕೆಂದು ಜನ ಬರ್ತಾರೆ. ನೀನು ನಾನು ಯೇಸು ಸ್ವಾಮಿಯನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡಾಗ ಪರಿಹಾರಕ್ಕೆ ನಿನ್ನನ್ನು ಹುಡುಕೊಂಡು ಬರುವಾಗ ನಿನ್ನನ್ನು ಹುಡುಕೊಂಡು ಬರಲ್ಲ, ನನ್ನ ಒಳಗಡೆ ಇರುವ ಯೇಸು ಸ್ವಾಮಿಯನ್ನು ಹುಡುಕೊಂಡು ಬರ್ತಾರೆ. ದಾಟ್ ಈಸ್ ವಿಟ್ನೆಸ್ಸಿಂಗ್. ಅದನ್ನೇ ಯೇಸು ಸ್ವಾಮಿ ಕೇಳ್ತಾ ಇರೋದು.
ವರ್ಗ ವ್ಯತ್ಯಾಸವಿಲ್ಲದೆ ನಾನು ನಿನ್ನಲ್ಲಿದ್ದಾಗ ನಾನು ಜನರನ್ನು ಆಕರ್ಷಿಸುತ್ತೇನೆ, ಪಾಪಿಗಳನ್ನು ಆಕರ್ಷಿಸುತ್ತೇನೆ, ಏನೇನು ಅಗತ್ಯತೆಗಳಿದೆಯೋ ಅವರನ್ನು ನಿನ್ನ ಬಳಿಗೆ ಕಳಿಸ್ಕೊಡ್ತೇನೆ. ನನ್ನನ್ನು ನೀನು ಉಣಬಡಿಸು, ನನ್ನನ್ನು ಸರಬರಾಜು ಮಾಡು. ದಾಟ್ ಈಸ್ ದ ಐಡಿಯಾ ಆಫ್ ಕ್ರಿಶ್ಚಿಯಾನಿಟಿ, ಬಿ ಎ ವಿಟ್ನೆಸ್. ಸೊ ಆ ಸ್ತ್ರೀ ನಮಗೆ ಗೊತ್ತಿದೆ, ಹಿಂದೆ ನಿಂತ್ಕೊಳ್ತಾಳೆ, ಅಳುತ್ತಾಳೆ, ತನ್ನ ತಲೆ ಕೂದಲಿನಿಂದ ಆ ಪಾದವನ್ನು ಒರೆಸ್ತಾ ಇದ್ದಾಳೆ. ಆ ಮನೆ ಯಜಮಾನ ಊಟಕ್ಕೆ ಕರೆದಿದ್ನಲ್ಲ, ಅವನೇನು ತಿಳ್ಕೊತಾನೆ ಹೇಳಿ? ಸ್ವಾಮಿಗೆ ಗೊತ್ತಾಗ್ತಾ ಇಲ್ವಾ ಇವಳು ಯಾರು ಅಂತ? ಸ್ವಾಮಿಗೆ ಗೊತ್ತಾಗ್ತಾನೆ. ನೋ ಯು ಅಂಡರ್ಸ್ಟ್ಯಾಂಡ್ ದ ಆಟಿಟ್ಯೂಡ್ ಆಫ್ ದ ಸೊಸೈಟಿ. ಸಮಾಜದ ಮನೋಭಿಪ್ರಾಯ ಈ ಹೆಣ್ಣು ಮಕ್ಕಳಾಗೋಯಿತು. ಅವರಿಗಿರುವಂಥ ಪೂರ್ವಾಗ್ರಹ ಗಮನಿಸಬೇಕು. ಆದರೆ ಒಬ್ಬ ಆರಾಧಕಳು ಅವೆಲ್ಲವುಗಳನ್ನು ಬದಿಗಿರಿಸಿದ್ದಾಳೆ. ಶಿ ಇಸ್ ಎ ಗ್ರೇಟ್ ವರ್ಷಿಪರ್. ಅವೆಲ್ಲವುಗಳನ್ನು ಬದಿಗಿರಿಸಿದ್ದಾಳೆ. ಶಿಷ್ಯರ ಮಧ್ಯದಲ್ಲಿಯೂ ಕೂಡ ಪ್ರವೇಶಿಸಿ ಒಂದು ರೀತಿಯಲ್ಲಿ ಆ ಇಡೀ ಗುಂಪಿಗೆ ಆಶ್ಚರ್ಯ ಬಡಿಯುವಂತೆ ಒಂದು ಸಂಗತಿಯನ್ನು ಮಾಡಿದ್ಳು. ಶಿ ಗೇವ್ ಎ ಸರ್ಪ್ರೈಸ್. ಏನೋ ಭಾಳ ಚೆನ್ನಾಗಿದೆ. ಊಟಕ್ಕೆ ಕೂತಿದಾಗ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳ ಅಚ್ಚ ಚಟಮಾಂಸಿ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಆ ಭರಣಿಯನ್ನು ಒಡೆದು ತೈಲವನ್ನು ಎಲ್ಲಿ ಹೋಗ್ತಾಳೆ? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಕಾಲಿಗೆ ಹೊಯ್ಯೋದು ಬೇರೆ, ತಲೆಗೆ ಹೊಯ್ಯೋದು ಬೇರೆ. ತಲೆಗೆ ಹೊಯ್ದರೆ ಯು ನೋ ವಾಟ್ ಇಟ್ ಸಿಗ್ನಿಫೈಸ್? ಈಸ್ ದಿ ಕಿಂಗ್. ಈತನೊಬ್ಬ ಅರಸನು, ಈತನು ಅಧಿಕಾರಿಯಾಗಿದ್ದಾನೆ. ಇವಳಿಗೂ ಸೀಮೋನನಿಗಿರುವಂಥ ವ್ಯತ್ಯಾಸ ಇದೆ. ಸೀಮೋನ ಮೆಸ್ಸಿಯನೆಂಬುದಾಗಿ ತನ್ನ ಸ್ವಸ್ಥತೆಯಲ್ಲಿ ಗ್ರಹಿಸಿಕೊಂಡ ಆತಿಥ್ಯ ನೀಡುವುದರ ಮೂಲಕ ಗೌರವಿಸ್ತಾನೆ. ಆದರೆ ಇವಳು ಆ ಗೌರವವನ್ನು ಇನ್ನಷ್ಟು ಎತ್ತರಕ್ಕೇರಿಸ್ತಾಳೆ. ಹೇಗೆ ಅಂದರೆ ಈತನ್ ಯಾರೆಂದು ಬಹಿರಂಗವಾಗಿ ಗುರುತಿಸುವುದರ ಮೂಲಕ. ಆ ತೈಲವನ್ನು ತಲೆಯ ಮೇಲೆ ಹಾಕುವುದರ ಮೂಲಕ ಈ ಯೇಸು ಯಾರೆಂದು ಗುರುತಿಸಿದ್ದಾಳೆ. ಸಿಮೋನಾ, ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಹೂ ದಿಸ್ ಮಸಾಯ ಇಸ್, ಬಟ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಈಸ್ ದಿ ಕಿಂಗ್. ಮೆಸ್ಸಿಯನಾಗಬೇಕಾಗಿರೋನು ಅವನು ಮಹಾಯಾಜಕನೂ ಆಗಬೇಕು, ಅವನು ಅರಸನೂ ಆಗಬೇಕು, ಅವನೊಬ್ಬ ಪ್ರವಾದಿಯೂ ಕೂಡ ಆಗಬೇಕು. ಅದಕ್ಕೆ ಸಮಾರ್ಯದವಳು ಹೇಳಿದ್ದು, ನೀನು ಪ್ರವಾದಿನಾ ಅಂತ ಪ್ರಶ್ನೆ ಮಾಡ್ತಾಳೆ. ಅವಳು ನೀನು ಪ್ರವಾದಿನಾ ಅಂತ ಪ್ರಶ್ನೆ ಮಾಡ್ತಾಳೆ. ಅಲ್ಲಿಯೂ ಕೂಡ ಅಷ್ಟು ಸುಖಮಯವಾದ ವಾತಾವರಣ ಇಲ್ಲ. ಸಮಾರ್ಯ ಸ್ತ್ರೀ ಒಟ್ಟಿಗೆ ಮಾತಾಡಬೇಕಾದ್ರೆ ಅಷ್ಟು ಇರಿಸು ಮರೆಸ್ತಾರತ್ತೆ ಶಿಷ್ಯರಿಗೆ. ಬಟ್ ಹಿ ಡಿಡ್ ಇಟ್. ಅಂದರೆ ಜೀಸಸ್ ಈಸ್ ಗಿವಿಂಗ್ ಡಿಗ್ನಿಟಿ ಈವನ್ ಟು ದ ವುಮನ್. ಸ್ವಾಮಿ ಸ್ತ್ರೀಯರಿಗೂ ಕೂಡ ಒಂದು ಮಾನವನ್ನು ಕೊಡುತ್ತಾ ಅವರಿಗೂ ತನ್ನಲ್ಲಿ ಜಾಗವಿದೆ ಅನ್ನೋದನ್ನು ಆವತ್ತಿನ ಸಮಾಜಕ್ಕೂ ಇವತ್ತಿನ ಸಮಾಜಕ್ಕೂ ಒಂದು ಸಂದೇಶವನ್ನು ಸಾರ್ತಾ ಇದ್ದಾನೆ. ಖುಷಿ ಆಗುತ್ತಾ? ಖುಷಿ ಆಗುತ್ತಾ? ಅಟ್ಲೀಸ್ಟ್ ವುಮನ್ಸ್ ಫೆಲೋಶಿಪ್ ಅವ್ರು ಖುಷಿಯಾಗಿರ್ಬೇಕು. ಸ್ತ್ರೀಯರೇ, ಪುರುಷರೇ, ಸ್ತ್ರೀಯರು ಬಲಹೀನರೆಂದು ತಿಳ್ಕೊಂಡು ಅವ್ರ ಜೊತೆ ವಿವೇಕದಿಂದ ಒಗೆತನ ಮಾಡಿ ಮಾನವನ್ನು ಸಲ್ಲಿಸ್ರಿ. ಎಲ್ಲ ಮೆನ್ಸ್ ಫೆಲೋಶಿಪ್ ನನ್ನನ್ನೊಳಗೊಂಡು ಇರೋರಿಗೆ ಒಂದು ಚಿಕ್ಕ ಸಂದೇಶ. ಹೀಗೆ ಮಾಡಿದರೆ ಅಂತ ಇರೋದಲ್ಲಿ 1 ಪೇತ್ರ 3:7. ಹೀಗೆ ಮಾಡಿದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ಏಕವಚನ ಬಹುವಚನ ಭಾಳ ಚೆನ್ನಾಗಿ ಹೇಳೋದಲ್ಲಿ. ಪುರುಷರು ವರ್ಕ್ ಮಾಡಬೇಕಲ್ಲಿ. ವರ್ಕ್ ಮಾಡಿದಾಗ ಸತಿಪತಿಯರ ಪ್ರಾರ್ಥನೆಗೆ ಅಡ್ಡಿ ಇರೋದಿಲ್ಲ. ಹೀಗೆ ಮಾಡಿದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ನೋಡ್ರಿ ಹೆಂಗಿದೆ, ಎಷ್ಟು ಸೂಕ್ಷ್ಮವಾಗಿ ಬರೀತಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ವಾಟ್ ಜೀಸಸ್ ಇಸ್ ಟೀಚಿಂಗ್. ಐ ಹ್ಯಾವ್ ರೂಮ್ ಈವನ್ ಫಾರ್ ದಿ ವುಮನ್. ನೀವು ಸಮಾಜದಲ್ಲಿ ಅಷ್ಟೊಂದು ಡಿಗ್ನಿಟಿ ಕೊಡಲ್ಲ, ಅಷ್ಟೊಂದು ಗೌರವಿಸುವಲ್ಲ, ಮಾರ್ಜಿನಲೈಸ್ಡ್, ಅವರನ್ನು ಬದಿಗಿರಿಸಿದ್ರ.
ಫಾರ್ ಮೀ ಇಟ್ ಈಸ್ ನಾಟ್ ಸೋ, ನನಗಲ್ಲ ಅಂತ. ನೋಡಿ ಅವಳು ಏನು ಮಾಡ್ತಾ ಇದ್ದಾಳೆ, ಆರಾಧನೆ ಮಾಡ್ತಾ ಇದ್ದಾಳೆ. ಶಿ ಇಸ್ ಆ್ಯಕ್ಚುಲಿ ವರ್ಷಿಪಿಂಗ್, ಸೈಲೆಂಟ್ ವರ್ಷಿಪಿಂಗ್. ಅವಳು ಬಹಳ ನಿಶಬ್ದವಾದಂಥ ಒಂದು ವರ್ಷಿಪ್ಪನ್ನು ಅರ್ಪಿಸ್ತಾ ಇದ್ದಾಳೆ. ಇಟ್ ಇಸ್ ದ ಕಾಸ್ಟ್ಲಿಯೆಸ್ಟ್, ಬಹು ಬೆಲೆಯುಳ್ಳದು. ನಿಮ್ಮೆಲ್ಲರಿಗೂ ಗೊತ್ತಿದೆ, ಭಾಳಷ್ಟು ಸಾರಿ ಪ್ರಸಂಗ ಕೇಳಿಬಿಟ್ಟಿರ್ತೀರ, ಸುಮ್ಮನೆ ರಿಮೈಂಡರ್ ಮಾಡ್ತೀನಿ. ಸ್ಟ್ಯಾಟಿಸ್ಟಿಕಲಿ ಸ್ಪೀಕಿಂಗ್, ಅಂಕಿಅಂಶಗಳ ಪ್ರಕಾರ ಒಬ್ಬ ಮನುಷ್ಯನ 1 ವರ್ಷದ ಸಂಬಳ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನ 1 ವರ್ಷದ, 1 ದಿವಸದ ಸಂಬಳ, 1 ವರ್ಷದ ಸಂಬಳದ ಬೆಲೆ ಇದು ಅಚ್ಚ ಜಟಮಾಂಸಿ. ಇಟ್ ಇಸ್ ವೆರಿ ಪ್ರೆಷಿಯಸ್, ಪ್ಯೂರ್, ಭಾಳಷ್ಟು ಸುವಾಸನೆ ಬೀರುವಂಥ ಒಂದು ತೈಲ. ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ, ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಅದನ್ನು ಇವಳು ತನ್ನ ಪ್ರಯಾಸದ ಪ್ರತಿಫಲವನ್ನು ಶೇಖರಿಸಿಟ್ಟುಕೊಂಡು, ಆ ಶೇಖರಣೆ ಆದಂಥ ಆ ದ್ರವ್ಯಗಳ ಮೂಲಕ ಈ ಅತಿ ಅಮೂಲ್ಯವಾದ ಅಚ್ಚ ಪ್ಯೂರ್ ಜಟಮಾಂಸಿ, ದಟ್ ಇಸ್ ದ ಬಯಾಲಜಿಕಲ್ ನೇಮ್ ಆಫ್ ಇಟ್. ಜಡಮಾಂಸಿ ಹಂಗೆ ಇದೆ, ಅದು ಜಡಮಾಂಸಿ ಅಂತಲೇ ಇದೆ. ಅದು ನೀವು ಬಯಾಲಜಿಕಲ್ ಬೊಟಾನಿಕಲ್ ನೇಮ್ ನೋಡಿದ್ರೆ ಹಂಗೆ ಇರೋದು. ಅದು ಅಚ್ಚ ಜಟಮಾಂಸಿ ಮತ್ತು ಆ ತೈಲವನ್ನು ಆಲಬಾಸ್ಟರ್ ಬಾಕ್ಸ್ನಲ್ಲಿ ಶೇಖರಿಸಿಬೇಕಾದ್ರೆ ಪ್ರಯಾಸ ಪಟ್ಟಿದ್ದಾಳ ಇಲ್ವಾ? ಶಿ ಹ್ಯಾಸ್ ವ್ಯಾಲ್ಯೂಡ್ ಜೀಸಸ್ ಮೋರ್ ದನ್ ಅವರ್ ಲೈಫ್. ಈ ಆರಾಧನೆ ನೋಡಿ ಹೆಂಗಿದೆ, ಇದು ಈ ಆರಾಧನೆ ಹೆಂಗಿದೆ ನೋಡಿ. ತನ್ನ 1 ವರ್ಷದ ಸಂಬಳವನ್ನ ಶೇಖರಿಸಿ ಈ ಗಳಿಗೆಗೋಸ್ಕರ ಈ ಸ್ತ್ರೀ ಕಾಯುತ್ತಿರಬೇಕು. ಇದನ್ನು ಅರ್ಪಣೆ ಮಾಡುವುದರ ಮೂಲಕ ಯೇಸುವನ್ನ ತನ್ನ ಜೀವನದಲ್ಲಿ ಅತ್ಯುನ್ನತವಾಗಿ ಮೌಲ್ಯೀಕರಿಸಿದ್ದಾಳೆ. ವಾಟ್ ಈಸ್ ವರ್ಷಿಪ್? ಯು ವ್ಯಾಲ್ಯೂ ಯುವರ್ ಗಾಡ್ ಮೋರ್ ದನ್ ಯುವರ್ ಸೆಲ್ಫ್. ನಿನ್ನ ದೇವರನ್ನ ನಿನಗಿಂತ ಮಾನ್ಯನೆಂದು ಎಣಿಸುತ್ತಾ ನೀನು ಅವನ ಸನ್ನಿಧಿಯಲ್ಲಿ ತಗ್ಗಿಸಿಕೊಳ್ಳುತ್ತಾ ಉತ್ಕೃಷ್ಟವಾದ ಮಾನ ಸನ್ಮಾನವನ್ನು ಸಲ್ಲಿಸುವುದೇ ಆರಾಧನೆಯ ಒಂದು ಭಾಗ. ಯು ಫರ್ಗೆಟ್ ಯುವರ್ ಸೆಲ್ಫ್, ಯು ಡೋಂಟ್ ಪ್ರೊಜೆಕ್ಟ್ ಯುವರ್ ಸೆಲ್ಫ್. ನಿನ್ನನ್ನು ನೀನು ಪ್ರೊಜೆಕ್ಟ್ ಮಾಡಲ್ಲ. ಯು ವಿಲ್ ಓನ್ಲಿ ಪ್ರೊಜೆಕ್ಟ್ ಎ ಮ್ಯಾನ್ ಟು ಬಿ ವರ್ಷಿಪ್ಡ್. ದಿಸ್ ಇಸ್ ವಾಟ್ ಶಿ ಇಸ್ ಡೂಯಿಂಗ್. ಆನರಿಂಗ್, ಗೌರವಿಸಿದ್ದಾಳೆ, ಮಾನಿಸ್ತಾ ಇದ್ದಾಳೆ. ತನ್ನ ಕ್ರಿಯೆಯ ಮೂಲಕ ಈತನು ಅರಸನು, ಈತನು ಮೆಸ್ಸಿಯನೆಂದು ಸಾಯುವುದಕ್ಕಿಂತ ಮುಂಚೆ ಘೋಷಿಸ್ತಾ ಇದ್ದಾಳೆ. ಸಮಾರ್ಯದವಳು ಹಾಗೆ ಹೇಳಿದ್ಲು, ಮೆಸ್ಸಿಯನು ಬರ್ತಾನೆ ಅಂತ ನಮಗೆ ಗೊತ್ತಿದೆ, ಅವನು ಬಂದಾಗ ಎಲ್ಲವನ್ನ ಹೇಳ್ತಾನೆ ನಮಗೆ ಅಂತ. ನಾನೇ ಆ ಮೆಸ್ಸಿಯ ಅಂದ್ಬಿಟ್ಟ. ಏನಾಗಿರಬೇಕು? ನಾನೇ ಆ ಮೆಸ್ಸಿಯನಂದ. ಕುತೂಹಲದಿಂದ ಅನ್ವೇಷಕಳಾಗಿ ಮೆಸ್ಸಿಯನಿಗೋಸ್ಕರ ಎದುರು ನೋಡುತ್ತಿರುವ ಆ ಸ್ತ್ರೀಗೆ ಮೆಸ್ಸಿಯನು, ಯೇಸು ಸ್ವಾಮಿ ತನ್ನ ಮೆಸ್ಸಿಯನೆಂದು ಪ್ರಕಟಿಸಿಕೊಳ್ತಾನೆ. ಇಲ್ಲಿ ಕೂಡ ಇವಳು ಅರಿವಿದ್ದು ಈತನನ್ನ ಮೆಸ್ಸಿಯನೆಂದು ಆ ತೈಲ ಅರ್ಪಣೆ ಮಾಡುವುದರ ಮೂಲಕ ಗುರುತಿಸ್ತಾ ಇದ್ದಾಳೆ. ಆರಾಧನೆ ಹೆಂಗಿರಬೇಕು ಅಲ್ವಾ? ನಾವು ಅರಿತಿರುವುದನ್ನೇ ಆರಾಧಿಸಬೇಕು, ಅರಿಯದಿರುವಂಥದ್ದಲ್ಲ. ದಿಸ್ ಇಸ್ ಮೋರ್. ಎಂಥ ಬ್ಯೂಟಿಫುಲ್ ವರ್ಷಿಪ್ ಮೆಸೇಜ್ ಕೊಡ್ತಾ ಇದ್ದಾಳೆ ಗೊತ್ತಾ ಅವಳು. ಸೈಲೆಂಟ್. ನಾವು ವರ್ಷಿಪ್ ಮಾಡಬೇಕಾದ್ರೆ ಎಷ್ಟು ಮಾತಾಡಬೇಕು? ಹಾಂ ಏನು ಸರ್, ಪ್ರೇಸ್ ಆ್ಯಂಡ್ ವರ್ಷಿಪ್ ಅಂದರೆ ಎಷ್ಟು ಮಾತಾಡಬೇಕು ನಾವು? ದಟ್ಸ್ ಬಿಕಮ್ಸ್ ಅ ಸ್ಟೈಲ್. ಎಷ್ಟೊಂದು ಮಾತಾಡಬೇಕು ಇವಾಗಿನ ಪ್ರೇಸ್ ಆ್ಯಂಡ್ ವರ್ಷಿಪ್ನಲ್ಲಿ. ನೋಡ್ರಿ, ಇವಳನ್ನು ತಂದು ನಿಲ್ಲಿಸಿ ಮಾತಾಡಲ್ಲ ಅವಳು. ನಿಶಬ್ದವಾಗಿ ವರ್ಷಿಪ್ ಮಾಡಿದ್ದಾಳೆ, ನಿಶಬ್ದವಾಗಿ ಸಂದೇಶ ಕೊಡ್ತಾ ಇದ್ದಾಳೆ, ನಿಶಬ್ದವಾಗಿ ಒಂದು ಸಂದೇಶ ಕೊಡ್ತಾ ಇದ್ದಾಳೆ. ನಾಟ್ ಎ ಸಿಂಗಲ್ ವರ್ಡ್ ಶಿ ಹಸ್ ಸ್ಪೋಕನ್. She felt there is no use of speaking. My act itself is worship. ನನ್ನ ಕ್ರಿಯೆ, ನನ್ನ ಸಮರ್ಪಣೆ, ನನ್ನ ಗೌರವ, ನನ್ನ ಸನ್ಮಾನ, ನಾನು ಆತನನ್ನು ಗುರುತಿಸುವುದೇ ಅದೇ ನನ್ನ ವರ್ಷಿಪ್. ಸೊ ವಾಟ್ ಹ್ಯಾಪನ್ಸ್? ಈ ಥರ ವರ್ಷಿಪ್ ಮಾಡಿ ಆದಮೇಲೆ 4ನೇ ವಚನ, ಸೀನ್ ಚೇಂಜ್. ಬೈಬಲ್ನಲ್ಲಿ ಎಲ್ಲೆಲ್ಲ ಆದರೆ ಅಂತ ಬರುತ್ತಲ್ಲ, ಆದರೆ ಅಂತ ಬಂದರೆ ಸೀನ್ ಚೇಂಜ್ ಅಂತ. ನಾಟಕನಲ್ಲಿ ಸೀನ್ ಚೇಂಜ್ ಆಗುತ್ತೆ ನೋಡಿ, ಹಂಗೆ ಬೈಬಲ್ನಲ್ಲಿ ಆದರೆ ಅಂತ ಬಂದ್ಬಿಟ್ರೆ ಸೀನ್ ಚೇಂಜ್. ಆದರೆ ಬಂತು ಇವಾಗ. ಆದರೆ ಕೆಲವರು ತಮ್ಮೊಳಗಡೆ ಏನಾಯಿತು? ಕೋಪಗೊಂಡ್ರು. ಈವನ್ ಅಟ್ ದ ಟೈಮ್ ಆಫ್ ವರ್ಷಿಪ್ ಕೋಪಗೊಳ್ಬೋದು. ಇದು ಹೆಂಗಿದೆ ನೋಡಿ. there is Messiah who is receiving the worship. There is a woman who is worshipping. And there are a group of people who are getting angry. ನೋಡಿ, ಇದು ಕೂಡ ಸಾಧ್ಯತೆ ಇದೆ.
ಇಫ್ ಸಂಬಡಿ ವರ್ಷಿಪ್ಸ್ ಸಂಬಡಿ ಗೆಟ್ಸ್ ಆಂಗ್ರಿ. ಇದು ಕೂಡ ಸಾಧ್ಯತೆ. ಯಾರೋ ಒಬ್ರು ಆರಾಧಿಸಿದ್ರೆ ಉಳಿದವರು ನೋಡ್ತಾ ಇರ್ತಾರಲ್ಲ, ವೀಕ್ಷಕರು, ಆರಾಧನೆಯಲ್ಲಿ ಪಾಲ್ಗೊಂಡಿದ್ರೆ ಭಾಳ ಒಳ್ಳೆಯದಾಗಿತ್ತು, ಆರಾಧನೆಯಲ್ಲಿ ಪಾಲ್ಗೊಂಡಿದ್ರೆ ಒಳ್ಳೆಯದಾಗಿತ್ತು, ಆರಾಧನೆಯಲ್ಲಿ ಆಕೆ ಕ್ರಿಯೆಯನ್ನು ಗುರುತಿಸಿದ್ರೆ ಅವರು ಭಾಗವಹಿಸ್ತಾ ಇದ್ರು, ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಆದರೆ ಅವರ ಮನಸ್ಸು ಹೇಗಿದೆ ಅಂದರೆ ಈ ಕ್ರಿಯೆಯಿಂದ ಅವರು ನಕಾರಾತ್ಮಕವಾಗಿ ತಮ್ಮನ್ನು ಪ್ರತಿಕ್ರಿಯಿಸ್ಕೊಳ್ತಾ ಇದ್ದಾರೆ, ಕೋಪಗೊಳ್ತಾರೆ. ದೇ ಗೆಟ್ ಆ್ಯಂಗ್ರಿ. ವೆನ್ ಯು ಆರ್ ಆ್ಯಂಗ್ರಿ ಯು ಡೋಂಟ್ ನೋ ವಾಟ್ ಯು ಟಾಕ್. ನಿಜನ, ಕೋಪ ಇದ್ದಾಗ ಕೋಪ ಹತೋಟಿಗೆ ತಗೊಂಡ್ರೆ ನಮ್ಮ ನಾಲಿಗೆ ಫಸ್ಟು ಪ್ರಾಬ್ಲಮ್ ಆಗುತ್ತೆ. ನಿಜನಾ? ಕೋಪ ಹತೋಟಿಗೆ ತಗೊಂಡ್ರೆ, ಕೋಪ ಹತೋಟಿಗೆ ತಗೊಂಡ್ರೆ ಫಸ್ಟ್ ಎಫೆಕ್ಟ್ ಆಗೋದು ನಾಲಿಗೆ, ಕಣ್ಣು, ಕೆಲವ್ರಿಗೆ ಮೂಗು, ಯಾಕಂದರೆ ಕೆಂಪಾಗ್ತದೆ ಕೆಲವ್ರಿಗೆ ಕಣ್ಣು, ಕೆಲವರಿಗೆ ನಾಲಿಗೆ, ಎಲ್ಲ ಅವಯವಗಳು ಎಫೆಕ್ಟ್ ಆಗ್ತವೆ. ಇವ್ರಿಗೆ ಹಂಗೆ ಆಯಿತು. ಕೆಲವರು ಕೋಪಗೊಂಡ್ರು, ಇಮಿಡಿಯೇಟಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಏನಂತ ಮಾತಾಡಿದ್ರು? ಈ ತೈಲವನ್ನು ನಷ್ಟ ಮಾಡಿದ್ದೆ ಯಾಕೆ? ಹೂಮ್ ಆರ್ ದ ವ್ಯಾಲ್ಯೂಯಿಂಗ್. ಅವರು ಯಾರನ್ನು ವ್ಯಾಲ್ಯೂ ಮಾಡ್ತಾವ್ರೆ? ಯಾರನ್ನು ವ್ಯಾಲ್ಯೂ ಮಾಡ್ತಾವ್ರೆ? ಯಾರನ್ನು ವ್ಯಾಲ್ಯೂ ಮಾಡಬೇಕಾಗಿತ್ತು? ಯಾರನ್ನು ವ್ಯಾಲ್ಯೂ ಮಾಡಬೇಕಾಯ್ತು ಅವರು? ಅಲ್ವಾ? ಹೌ ಡೇರ್! ಯೇಸುಸ್ವಾಮಿ ಜೊತೆನೇ ಇದ್ದಾರೆ ಇವರು, ಬಹಳ ವರ್ಷದಿಂದ ಇದ್ದಾರೆ, ಓಡಾಡ್ತಾ ಇದ್ದಾರೆ, ಎಷ್ಟೋ ಸನ್ನಿವೇಶಗಳಿಗೆ ಇವರು ಸಾಕ್ಷಿಗಳಾಗಿದ್ದಾರೆ. ಆದಾಗ್ಯೂ ಕೂಡ ಬರೀ ಆ ತೈಲಕ್ಕೋಸ್ಕರ ತಲೆ ಕೆಡಿಸ್ಕೊಂಡಿದ್ದಾರೆ ಅವರು. ಯಾವ ವ್ಯಕ್ತಿಗೆ ಗೌರವ ಕೊಡಬೇಕೋ ಅದು ಮರೆ ಆಯಿತು. ಸಿ, ಮೆನಿ ಅ ಟೈಮ್ಸ್ ನಮ್ಮ ಜೀವನದಲ್ಲಿ ಆತ್ಮೀಕವಾದವುಗಳ ಕಡೆಗೆ ಸೂಕ್ಷ್ಮ ವಹಿಸುವುದು ಮರೀಚಿಕೆ ಆದಾಗ ಭೌತಿಕವಾದವುಗಳ ಕಡೆ ನಮ್ಮ ಘರ್ಷಣೆಗಳು ಪ್ರಾರಂಭವಾಗ್ತದೆ. ಎ ಮ್ಯಾನ್ ಹೂ ಇಸ್ ವರ್ಷಿಪ್ಡ್. ಹೆಂಗೆ ಯೇಸುಸ್ವಾಮಿ ಅಲೋ ಮಾಡಿದ್ರು ಅಂತ ಪ್ರಶ್ನೆ ಆಗಿದ್ರೆ ಬಹಳ ಚೆನ್ನಾಗಿತ್ತು. ಹಾಗಂದ್ರೆ ಯೇಸುಸ್ವಾಮಿ ಈಕೆಯನ್ನ ಆರಾಧನೆಗೆ ಅಲೋ ಮಾಡಿದ್ರೆ ಈ ಮಸ್ಟ್ ಬಿ ಸಮಥಿಂಗ್, ನಮಗೆ ಮಿಸ್ ಆಗಿದೆಯಪ್ಪ, ನಮಗೆ ಮಿಸ್ ಆಗಿದೆ ಅಂತ. ಆದರೂ ಹಸುವೆಯಿಂದ ಇರಬೇಕಾಗಿತ್ತು ಅಂತ, ಅದಕ್ಕಾದರೂ ಬಯಸಬೇಕಾಗಿತ್ತು ತಿಳ್ಕೊಳ್ಳೋದಕ್ಕೆ. ಅದಕ್ಕೆ ಪೌಲ ಕೊಲಸ್ಸೆದವ್ರಿಗೊಂದು ಪ್ರಾರ್ಥನೆ ಮಾಡ್ತಾನೆ, ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿಕೊಳ್ಳಬೇಕು ಅಂತ. ಸಭೆಗಳಿಗೆಲ್ಲ ಪ್ರಾರ್ಥನೆ ಮಾಡ್ತಾನಲ್ಲ ಪೌಲ, ಯಾವುದೋ ಫಿಸಿಕಲ್ ಇಲ್ಲ ಅದರಲ್ಲಿ, ಭೌತಿಕವಾದದ್ದೇ ಇಲ್ಲ, ಎಲ್ಲ ಆತ್ಮಿಕ ಪ್ರಾರ್ಥನೆಗಳನ್ನು ಮಾಡ್ತಾನೆ. ಬಹಳ ಚಂದ ಪ್ರಾರ್ಥನೆಗಳು, 21 ಪ್ರಾರ್ಥನೆ ಮಾಡಿದಾನೆ ಅವನು ಪತ್ರಿಕೆಗಳಲ್ಲಿ ಸಭೆಗಳಿಗೋಸ್ಕರ. 21 ಆ 21 ಪ್ರಾರ್ಥನೆಯನ್ನು ನೀವು ಧ್ಯಾನ ಮಾಡ್ರಿ, ಗೊತ್ತಾಗುತ್ತೆ ಏನು ಸತ್ವ ಇದೆ ಅದರಲ್ಲಿ ಅಂತ. ಅದಕ್ಕೆ ಕೊಲಸ್ಸೆ ದೇವರಿಗೆ ಪ್ರಾರ್ಥಿಸುವಾಗ 1ನೇ ಅಧ್ಯಾಯದಲ್ಲಿ ಅವನು ಪ್ರಾರ್ಥಿಸ್ತಾನೆ, ನೀವು ಸಕಲ ವಿಧವಾದ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿಕೊಳ್ಳುವಂತೆಯೂ. ಹೌ ಬ್ಯೂಟಿಫುಲ್ ಇಟ್ ಇಸ್! ಎಷ್ಟು ಅವಶ್ಯ ನಮ್ಮ ಜೀವನದಲ್ಲಿ. ನೋಡಿ, ಯೇಸುಸ್ವಾಮಿ ಜೊತೆ ಇರ್ಬೋದು, ಯೇಸುಸ್ವಾಮಿ ಯಾರು ಅಂತ ಗ್ರಹಿಸದೇ ಇರ್ಬೋದು, ಸಾಧ್ಯ ಆಗ್ಬೋದು. ಯೇಸುಸ್ವಾಮಿ ಬೈಬಲ್ ಓದ್ಬೋದು, ದೇವರು ಯಾರು ಅಂತ ಗ್ರಹಿಸದೇ ಇರ್ಬೋದು. ವಚನಗಳು ನಮ್ಮ ನಾಲಿಗೆಯಲ್ಲಿರ್ಬೋದು, ದೇವರು ನಮ್ಮಿಂದ ದೂರ ಇರ್ಬೋದು. ಆರಾಧನೆಗೆ ಬರ್ಬೋದು, ದೇವರಿಂದ ದೂರ ಇರ್ಬೋದು. ಕಾಣಿಕೆ ಹಾಕ್ಬೋದು, ದೇವರಿಂದ ದೂರ ಇರ್ಬೋದು. ಹಾಡ್ಬೋದು, ದೇವರಿಂದ ದೂರ ಇರ್ಬೋದು. ಇದೆಲ್ಲವುಗಳು ಕೂಡ ಸಾಧ್ಯ. ಅದಕ್ಕೆ ಹೇಳ್ಬಿಟ್ಟ ಯೇಸುಸ್ವಾಮಿ, ಇದಕ್ಕೆ ಯೆಶಾಯನು ವಿಹಿತವಾಗಿ ನಿಮ್ಮ ಕುರಿತು ಪ್ರವಾದಿಸಿದ್ದಾನೆ. ಏನಂತ ಪ್ರವಾದಿಸಿದ್ದಾನೆ? ಈ ಜನರು ನನ್ನನ್ನು ತುಟಿಗಳಿಂದ ಮಾನಿಸುತ್ತಾರೆಯೇ ಹೊರತು ಇವರ ಹೃದಯಗಳು ದೂರವಾಗಿದೆ. ನೋಡಿ, ಈ ಜನರು ನನ್ನ ಜೊತೆನೇ ಇದ್ದಾರೆ, ಆದರೂ ನನ್ನಿಂದ ದೂರ ಇದ್ದಾರೆ. ದೇ ಆರ್ ವಿತ್ ಮೀ ಬಟ್ ಸ್ಟಿಲ್ ದೇ ಆರ್ ಫಾರ್ ಫ್ರಮ್ ಮೀ. ನನ್ನಿಂದ ದೂರ ಇದ್ದಾರೆ. ಅದೇ ಈ ಗುಂಪಿನ ವ್ಯತೆಯ ಚಿತ್ರಣ ಇದು. ಇಸ್ ಅ ವೆರಿ ಸ್ಯಾಡ್ ಸ್ಟೋರಿ. ಐ ಅಂಡ್ ಯು ಕ್ಯಾನ್ ಬಿ ಲೈಕ್ ದಾಟ್. ನಾನು ನೀನು ಆ ರೀತಿ ಆಗ್ಬೋದು, ಜೊತೆಲಿರ್ಬೋದು, ವಾಕ್ಯ ಓದ್ಬೋದು, ಪ್ರಸಂಗಿಸ್ಬೋದು, ಪ್ರವಾದಿಸ್ಬೋದು, ಇನ್ನೇನೆಲ್ಲ ಇರ್ಬೋದು. ಇಫ್ ಯು ಆರ್ ಅವೇ ಫ್ರಮ್ ಗಾಡ್ ಇನ್ ಯುವರ್ ಲೈಫ್, ಇಟ್ ಬಿಕಮ್ಸ್ ನಥಿಂಗ್ ಮೋರ್ ದನ್ ಟ್ರೆಡಿಷನ್. ಆಚರಣೆ ಆಗುತ್ತೆ ಹೊರತು, ಧಾರ್ಮಿಕಕ್ಕೆ ಸೀಮಿತವಾಗುತ್ತೆ ಹೊರತು ಆತ್ಮಿಕವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಮೌನದಿಂದ ಆರಾಧಿಸಿರುವ ಈ ವ್ಯಕ್ತಿ
ಕಲಕಿದ್ದು ಆತ್ಮಿಕರಲ್ಲದ ಗುಂಪನ್ನ, ಕದಡಿಸಿದ್ದು ಆತ್ಮಿಕರಲ್ಲದ ಗುಂಪನ್ನ, ಸೂಕ್ಷ್ಮವಲ್ಲದ ಗುಂಪನ್ನ ಡಿಸ್ಟರ್ಬ್ ಮಾಡಿದ್ಲು. ಸಮಟೈಮ್ಸ್ ಯುವರ್ ವರ್ಷಿಪ್ ಮೇ ಡಿಸ್ಟರ್ಬ್ ಅದರ್ಸ್, ಡೋಂಟ್ ವರಿ. ನಿಮ್ಮ ಆರಾಧನೆ ಬೇರೆಯವ್ರನ್ನ ಡಿಸ್ಟರ್ಬ್ ಮಾಡ್ಬೋದು, ಡೋಂಟ್ ವರಿ ಅಬೌಟ್ ಇಟ್. ಇಲ್ಲಿ ನೋಡಿ ಹೆಂಗಿದೆ, ಇವಳು ಒಬ್ಬಳು ತಾನೆ ಮೈನಾರಿಟಿ, ಅವ್ರು ಎಷ್ಟು ಜನ ಇದ್ದಾರೆ? ಒಂದಕ್ಕಿಂತ ಜಾಸ್ತಿ ಇದ್ದಾರಾ ಇಲ್ವೋ? ನಾವು ಡೆಮಾಕ್ರಸಿ ಅಂದರೆ ಏನು ಮಾಡೋದು ಇವಳನ್ನ? ವೋಟಿಂಗ್ ಮಾಡಿದ್ರೆ ಏನಾಗುತ್ತೆ? ಇವಳು ಔಟ್ ಇವಳು. ಸದ್ಯ ಎಲೆಕ್ಷನ್ ಇಲ್ಲ ಅವತ್ತು, ಬಚಾವ್, ನೋ ವೋಟಿಂಗ್. ಗಾಡ್ ಪ್ಲಸ್ ಯು ಇಸ್ ದ ಮೆಜಾರಿಟಿ. ಮೆಜಾರಿಟಿ ಮೈನಸ್ ಗಾಡ್ ಇಸ್ ಮೈನಾರಿಟಿ, 0. ಗಾಡ್ ಪ್ಲಸ್ 1 ಮೆಜಾರಿಟಿ. ಯಾವಾಗಲೂ ಹಂಗೆ. ದಟ್ ಈಸ್ ಬೈಬಲ್. ದಟ್ ಈಸ್ ದ ಬ್ಯೂಟಿ ಆಫ್ ಬೈಬಲ್. ಇಲ್ಲಿ ನೋಡ್ರಿ ಏನಾಗೋಯ್ತು. ಸೊ ಅವರು ಆ ತೈಲದ ನಷ್ಟದ ಕುರಿತು ಚಿಂತನೆ, ಯಾರೋ ಭಾಳ ಒಳ್ಳೆ ಆಡಿಟರ್ ಇದ್ದಾನೆ ಅಲ್ಲ, ಅವ್ರ ಮಧ್ಯ ಒಳ್ಳೆ ಆಡಿಟರ್ ಇದ್ದಾನೆ. ಇಮಿಡಿಯೇಟಾಗಿ ಹೇಳ್ಬಿಟ್ಟ 300 ಹಣಕ್ಕಿಂತ ಹೆಚ್ಚಾಗಿ ಮಾರ್ಬೋದು, ಅಸೆಸ್ಮೆಂಟೇ ಮಾಡಿಬಿಟ್ಟ ಅವನು. ಎಷ್ಟು ಚುರುಕು ನೋಡಿ ಅವನು. ಭಾಳ ಒಳ್ಳೆ ಲೆಕ್ಕಿಗ. ಯು ಮೇ ಬಿ ಎ ಗುಡ್ ಮ್ಯಾಥಮೆಟಿಷಿಯನ್, ಗುಡ್ ಅಟ್ ಯುವರ್ ಮ್ಯಾಥ್ಸ್ ಆ್ಯಂಡ್ ನಂಬರ್ಸ್, ಬಟ್ ಸ್ಟಿಲ್ ಯು ವಿಲ್ ನಾಟ್ ಬಿ ಹ್ಯಾವಿಂಗ್ ಗಾಡ್ ಇನ್ ಯು. ಇಟ್ ಇಸ್ ಅ ಪಾಸಿಬಿಲಿಟಿ. ಒಳ್ಳೆ ಲೆಕ್ಕಿಗ ಆಗ್ಬೋದು, ದೇವರಿಲ್ಲದೆ ಇರ್ಬೋದು. ಯೇಸು ಸ್ವಾಮಿ ಜೊತೆನೇ ಇರ್ಬೋದು ಪ್ರೊಫೆಷ್ನಲ್ ಆಗಿ, ಬಟ್ ಸ್ಟಿಲ್ ಸ್ಪಿರಿಚುವಲ್ ಆಗಿಲ್ಲದೆ ಇರ್ಬೋದು. ಸಾಧ್ಯತೆ ಇದೆ. ಈ ಕೊರತೆಗಳ ಸಾಧ್ಯತೆ ಇದೆ, ಈ ಅಂತರಗಳ ಸಾಧ್ಯತೆ ಇದೆ. ದಿಸ್ ಇಸ್ ಅ ಗ್ಲೇರಿಂಗ್ ಎಕ್ಸಾಂಪಲ್. ಇದೊಂದು ಭಾಳ ಸ್ಪಷ್ಟವಾದಂಥ ತಿಳುವಳಿಕೆ ಇಲ್ಲಿ. ಆಮೇಲೆ ಅವನು ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟ. ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ಯಾಲ್ಕುಲೇಟ್ ಮಾಡೋರು ಯಾರು? ಗುಡ್ ಬಿಸ್ನೆಸ್ ಮ್ಯಾನ್. ಕೆಲವರು ಇಲ್ಲೂ ಇದ್ದಾರೆ ಹಂಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ಯಾಲ್ಕುಲೇಟ್ ಮಾಡೋರು. ನಿಮ್ಮ ಚರ್ಚ್ ಅಲ್ಲ ಸದ್ಯ. ಸ್ವಲ್ಪ ಆದರೂ ಗೊತ್ತು ನಿಮ್ಮ ಬಗ್ಗೆ ನನಗೆ. ಐ ಹ್ಯಾವ್ ಹರ್ಡ್ ಪೀಪಲ್, ಐ ಗೇವ್ ಸೋ ಮಚ್, ವಾಟ್ ಡಿಡ್ ಐ ಗೆಟ್? ಇಟ್ಸ್ ನಾಟ್ ಎ ಸೆಂಟರ್ ಫಾರ್ ಬಿಸ್ನೆಸ್. ಇಟ್ ಇಸ್ ನಾಟ್ ಎ ಸೆಂಟರ್ ಟು ಅಸೆಸ್ ಯುವರ್ ವ್ಯಾಲ್ಯೂ. ಯಾರ ಮೌಲ್ಯ ನಮ್ಮ ಜೀವನದಲ್ಲಿ ಹೆಚ್ಚಾಗ್ತಾ ಹೋಗಬೇಕು. ಅದಕ್ಕೆ ಪೇತ್ರ ಬರಿತಾನೆ ತನ್ನ 2ನೇ ಪತ್ರದ 3ನೇ ಅಧ್ಯಾಯದ ಕೊನೆಯ ವಚನದಲ್ಲಿ, ನೀವು ಕ್ರಿಸ್ತನ ಜ್ಞಾನದಲ್ಲಿಯೂ ಆತನ ಕೃಪೆಯಲ್ಲಿಯೂ ಹೆಚ್ಚುತ್ತಾ ಬರಬೇಕು. ಇಸ್ ಇಂಪಾರ್ಟೆಂಟ್. ಡೇ ಇನ್ ಡೇ ಔಟ್, ವಾಟ್ ಡಿಡ್ ಐ ಲರ್ನ್ ಅಬೌಟ್ ಜೀಸಸ್ ಕ್ರೈಸ್ಟ್? ಪ್ರತಿ ದಿವಸ ಯೇಸು ಸ್ವಾಮಿಯ ಕುರಿತು ನಾನು ಏನು ತಿಳ್ಕೊಂಡೆ, ಏನು ಗ್ರಹಿಸ್ಕೊಂಡೆ ಈತನನ್ನ ಕುರಿತು? ವೆರಿ ಇಂಪಾರ್ಟೆಂಟ್. ಚೆಕ್ ಮಾಡಬೇಕು ನಾನು. ಇಲ್ಲಿ ಇವರು ತೈಲ, ಅದರ ನಷ್ಟ ಮತ್ತು ಅದರ ಅಸೆಸ್ಮೆಂಟ್ ಹೇಳ್ತಾ ಇದ್ದಾನೆ. ಆಮೇಲೆ ಚಾರಿಟಿ ಕೂಡ ಮಾತಾಡ್ತಾ ಇದ್ದಾರೆ. 300 ಹಣಕ್ಕಿಂತ ಹೆಚ್ಚು ಮಾರಿ ಯಾರಿಗೆ ಕೊಡ್ಬೋದಾಗಿತ್ತು? ಹಂಗಂದ್ರೆ ಯಾರನ್ನು ವ್ಯಾಲ್ಯೂ ಮಾಡಿದ್ರು ಇವರು? ಯಾರನ್ನು ಹೆಚ್ಚಾಗಿ ವ್ಯಾಲ್ಯೂ ಮಾಡಿದ್ರು? ನೀವೇ ಹೇಳಿ. ಯಾರನ್ನು ಹೆಚ್ಚಾಗಿ ವ್ಯಾಲ್ಯೂ ಮಾಡಿದ್ರು? ತೈಲ, ಅದರ ಹಣ ಮತ್ತು ಬಡವರು. ಯಾರನ್ನು ಮಾಡಬೇಕಾಗಿತ್ತೋ ಅವ್ರನ್ನ ಮಾಡಲಿಲ್ಲ. ನೋಡಿ, ದಟ್ಸ್ ದ ಪ್ರಾಬ್ಲಮ್. ಯೇಸು ಸ್ವಾಮಿನ ಮಾಡಬೇಕಾಗಿತ್ತು. ತಲೆ ಮೇಲೆ ಹೊಯ್ಸ್ಕೊಳ್ಳೋಕೆ ಯೇಸು ಸ್ವಾಮಿ ಬಿಟ್ಟಿದ್ದಾನೆ ಅಂದರೆ ಅವ್ರಿಗೆ ಇಮಿಡಿಯೇಟಾಗಿ ಯಹೂದ್ಯರಾಗಿದ್ದರೆ ಶಾಸ್ತ್ರ ವಚನಗಳೆಲ್ಲ ಅವ್ರ ತಲೆಗೆ ಬರಬೇಕಾಗಿತ್ತು. ಸಮುವೇಲ ಜ್ಞಾಪಕ ಬರಬೇಕಾಯಿತು, ಅವ್ರಿಗೆ ಆರೋನನು ಜ್ಞಾಪಕ ಬರಬೇಕಾಯಿತು, ಮೋಶೆ ಜ್ಞಾಪಕ ಬರಬೇಕಾಯಿತು. ಸಮುವೇಲನು ಸೌಲನನ್ನು ಅಭಿಷೇಕ ಮಾಡಿದ, ಸಮುವೇಲನು ದಾವಿದನನ್ನು ಅಭಿಷೇಕ ಮಾಡಿದ. ನೆನಪು ಬರಬೇಕಾಗಿತ್ತು ಅವ್ರಿಗೆ. ಯೇಸು ಸ್ವಾಮಿ ಯಾಕೆ ಬಿಟ್ನಪ್ಪ ಇದನ್ನ? ಹಂಗಂದ್ರೆ ಈ ಯೇಸು ಸ್ವಾಮಿ ಯಾರಾಗಿರಬಹುದು ಅಂತ ಕುತೂಹಲದಿಂದ ಆದರೂ ಯೇಸುವಿನ ಕುರಿತು ಅರಿವಿಗಾಗಿ ಹಸುವೆ ಹೇಳಬೇಕಾಗಿತ್ತು ಅವ್ರಿಗೆ. ನೋ, ಇಫ್ ಯು ಆರ್ ಆಂಗ್ರಿ, ನೀವು ತುಂಬ ಕೋಪದಲ್ಲಿದ್ದರೆ ನಿಮ್ಮ ಪರ್ಸೆಪ್ಷನ್ ಲೆವೆಲ್ ಇರುತ್ತಲ್ಲ, ದಟ್ ಬಿಕಮ್ 0. ವ್ಯಾಲ್ಯೂಡ್ ಥಿಂಗ್ಸ್, ಮೌಲ್ಯವಾದ ವಿಷಯಗಳನ್ನು ಗ್ರಹಿಸಿಕೊಳ್ಳುವುದಕ್ಕೆ ನಮ್ಮ ಕೋಪ ಬಹು ದೊಡ್ಡ ಅಡ್ಡಿ. ಹೇಳ್ಬಿಡ್ತೀನಿ ನಾನು, ಕೋಪ ಇದ್ದಾಗ ಭಾಳ ಕಷ್ಟ. ಕರೆಕ್ಟ್ ತಾನೆ? ಅವಸರ ಏನು, ಮಾತಿನ ಭರಾಟೆ ಏನು, ಅದರಿಂದ ಆಗೋ ನಷ್ಟ ಏನು,
ಕೆಲವರು ಕೋಪಕ್ಕೆ ಚಾಲನೆ ಕೊಟ್ಬಿಟ್ರೆ ಮೌಲ್ಯವಾದಂಥದ್ದೆಲ್ಲವುಗಳು ಕೂಡ ಹಾಳು. ಗ್ಲಾಸ್ ಬೀಳುತ್ತೆ, ಟಿ ವಿ ಒಡೆಯುತ್ತೆ. ನೀವ್ಯಾರು ಅಲ್ಲಪ್ಪ, ನಾನು ನೋಡಿರೋದು. ದೊಡ್ಡ ಫ್ಲ್ಯಾಟ್ ಟಿ ವಿ, ನಮಾರು ಇಷ್ಟೈತೆ ಆ ಟಿ ವಿ, ಹೊಡೆದೇ ಬಿಟ್ಟ. ಕುಕ್ಕರ್ ಟಾಪ್ ತೊಗೊಂಡು ಹೊಡೆದು ಬಿಟ್ರು. ಕೋಪ. ಇನ್ನು EMIನೂ ಕಂಪ್ಲೀಟ್ ಆಗಿರಲಿಲ್ಲ. ಕ್ಯಾನ್ ಯು ನೋ ಇಮ್ಯಾಜಿನ್? ಕೋಪ. ಯುವರ್ ಪರ್ಸೆಪ್ಷನ್ ಬಿಕಮ್ ಝೀರೋ. ಗ್ರಹಿಕೆ ಶೂನ್ಯವಾಗುತ್ತೆ, ಮೌಲ್ಯಗಳನ್ನು ಅರಿಯುವುದರಲ್ಲಿ ಶೂನ್ಯವಾಗುತ್ತೆ. ನಾವು ನೋಡಿ ಭಾಳ ಚೆನ್ನಾಗೈತೆ ಅಂತ ಎಲ್ಲ ಹೇಳಿದ್ಮೇಲೆ ಆಕೆಗೆ ಅವಮಾನ ಬೇರೆ ಮಾಡಿದ್ರು. ಆಕೆಗೆ ಚೀ ಅಂತ ಅವ್ರು ಕಾಯ್ತಾಯಿದ್ರು ಒಂದು ಚಾನ್ಸ್ನ. ಹೌ ಕ್ಯಾನ್ ಯು ಓವರ್ಟೇಕ್ ಅಸ್? ನಮ್ಮನ್ನು ಹೆಂಗೆ ಮೀರಿ ನೀನು ಆರಾಧನೆ ಮಾಡಿದೆ? ಸೊ ಸಿಕ್ತು ಚಾನ್ಸು. ಅದು ಯಾರ ಮುಂದೆ ಮಾಡ್ತಾ ಇದ್ದಾರೆ? ಧೈರ್ಯ ಬೇಕಲ್ವ? ಯಾರ ಮುಂದೆ ಧೈರ್ಯ ನೋಡಿ, ಧೈರ್ಯ ನೋಡಿ. ಎಸ್ ಸ್ವಾಮಿ ಮುಂದೆನೇ ಮಾಡ್ತಾ ಇದ್ದಾರೆ. ಕೆಲವರಿಗೆ ಆ ಪ್ರಜ್ಞೆನೇ ಇರಲ್ಲ, ಕೆಲವರಿಗೆ ಆ ಪ್ರಜ್ಞೆನೇ ಇರಲ್ಲ. ಬನ್ನಿ ಪವಿತ್ರಾತ್ಮನೆ ಅಂತ ಹಾಡ್ಬೋದು, ಪ್ರಜ್ಞೆ ಇಲ್ಲದಿದ್ರೆ ಭಾಳ ಕಷ್ಟ. ಇಲ್ಲಿ ಪ್ರಜ್ಞೆ ಇರಬೇಕೋ ಬೇಡವಾ? ಇಲ್ಲಿದ್ದಾನೆ ಅಂತ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡ್ತಾರೋ ಅವರ ಮಧ್ಯದಲ್ಲಿ ಅದು ಅಷ್ಟಾನ ಬೇಕು, ಮಿನಿಮಮ್ಮು ಅಷ್ಟಾನ ಬೇಕು. ಪ್ರಜ್ಞೆನೇ ಇರಲ್ಲ. ಅದಕ್ಕೆ ಜಾನ್ ವೆಸ್ಲಿ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆವಾಗಲೂ ಹೇಳ್ತೀನಿ ನಾನು, ಕ್ರೈಸ್ತರು ಹಾಡಾಡುವಾಗ ಸುಳ್ಳು ಹೇಳಲ್ಲ ಅಂತ. ಹಾಡಾಡುವಾಗ ಸುಳ್ಳು ಹೇಳಲ್ಲ ಅಂತ. ಇವತ್ತೆಲ್ಲ ಯೋಚನೆ ಮಾಡಿ ಮಲಗೋಕ್ಕಿಂತ ಮುಂಚೆ ಏನಿದು ಅಂತ. ಹಾಡಾಡುವಾಗ ಸುಳ್ಳು ಹೇಳಲ್ಲ. ಚೆನ್ನಾಗಿ ಹಾಡ್ತಾರೆ. ನನ್ನ ಚಿನ್ನ ನನ್ನ ಬೆಳ್ಳಿ ಅಂತಲೇ ಹಾಡ್ತಾರೆ. ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಎಲ್ಲ ಒಳ್ಳೆಯ ದಾನಗಳ ಮೂಲ ಕಾರಣ ಹಾಡ್ತಾರೆ. ಆದರೂ ನಮ್ಮಿಂದಾನೇ ಅಂತ ಹೇಳ್ತಾರೆ. ನಾವಿಲ್ದಿದ್ರೆ ಇಲ್ಲ ಅಂತಾರೆ. ಆದರೆ ಹಾಡೋದು ಮಾತ್ರ ಅದ್ರ ಭಾಳಷ್ಟಿದೆ. ಇದನ್ನು ಹೇಳ್ಕೊಂಡು ಹೋಗ್ಬೋದು. ಸೊ ಅವಮಾನಿಸಿದ್ದಾರೆ ಯೇಸುಸ್ವಾಮಿಯ ಮುಂದೆ. ವಾಟ್ ಈಸ್ ದ ರೆಸ್ಪಾನ್ಸ್ ಆಫ್ ದಿಸ್ ವುಮನ್? ಇಷ್ಟೆಲ್ಲದರ ನಡುವೆ ಆಕೆ ಆರಾಧನೆಯನ್ನ ಪ್ರಶ್ನಿಸಿದ್ದಾರೆ, ಆಕೆ ಆರಾಧನೆಯನ್ನ ಅವಮಾನಿಸಿದ್ದಾರೆ. ಆಕೆ ಸುರಿಸಿದ ತೈಲವನ್ನ ನಷ್ಟ ಯಾಕೆ ಅಂತ ಪ್ರಶ್ನಿಸಿ ಅದರ ಮೌಲ್ಯವನ್ನ ಕೊಟ್ಟು ಇದನ್ನು ಬಡವರಿಗೆ ಕೊಡಬಹುದಾಗಿತ್ತಲ್ಲ ಅಂತ ಚರ್ಚೆ ಮಾಡಿದ್ದಾರೆ, ತರ್ಕ ಮಾಡಿದ್ದಾರೆ. ಯಾರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಇದರಲ್ಲಿ? ಹೂ ಇಸ್ ಎಫೆಕ್ಟೆಡ್ ಮೋರ್? ಈ ತರ ಚರ್ಚೆಗೆ ನೀವು ಹೋದ್ರೆ ನೆಕ್ಸ್ಟ್ ಟೈಮ್ ಓದ್ತೀರಾ? ಇಷ್ಟೆಲ್ಲ ಪ್ರಶ್ನೆ ಮಾಡಿಬಿಟ್ರೆ ನೆಕ್ಸ್ಟ್ ಟೈಮ್ ನೀವು ಆ ಚರ್ಚ್ಗೆ ಹೋಗ್ತೀರಾ? ರಜಾ ಹಾಕ್ಬಿಡ್ತೀವಿ, ಬೇಡ ನಮಗೆ ಸಾವಾಸನೆ ಬೇಡ ಅಂತ. ಲುಕ್ ಅಟ್ ದಟ್ ವುಮನ್. ಅವಳ ರೆಸ್ಪಾನ್ಸ್ ಏನಿದೆ? ಹೌ ಇಸ್ ಶಿ ರೆಸ್ಪಾಂಡಿಂಗ್? Quiet, because she knew whom I have worshipped. She didn't want to answer this ಚಿಲ್ಲರೆ ಗಿರಾಕಿಗಳು. ಮೌಲ್ಯ ಇಲ್ಲದೆ ಇರೋರಿಗೆ ಉತ್ತರ ಕೊಡಬಾರ್ದು. ಈ ಹೆಣ್ಮಗುವಿಂದ ಒಂದು ಪಾಠ ಕಲಿಬೇಕು, ಅಟ್ಲೀಸ್ಟ್ ಮಿನಿಮಮ್. ಹೆಣ್ಮಗು ಅಂತ ತಿರಸ್ಕಾರ ಮಾಡಬೇಡ್ರಿ, ಇವಳಿಂದ ಒಂದು ಪಾಠ ಕಲಿಯೋಣ. ಮೌಲ್ಯವಿಲ್ಲದೆ ಇರುವ ಸಂಗತಿಗಳು ನಿಮಗೆ ಪ್ರಶ್ನಿಸಿ, ನಿಮ್ಮನ್ನು ತರ್ಕಿಸಿ, ನಿಮಗೆ ಅವಮಾನಪಡಿಸಿದಾಗ ಬೆಟರ್ ಬಿ ಕ್ವಯಟ್. ಈಸ್ ಸೈಲೆನ್ಸ್ ಎ ವೀಕ್ನೆಸ್? ಈ ಪ್ರಸಂಗದಲ್ಲಿ ನಿಶಬ್ದ ಬಲಹೀನತೆನಾ? ನಿಶಬ್ದ ಬಲಹೀನತೆನಾ? ಇಲ್ಲ. ಶಿ ನ್ಯೂ ಹೂ ವಾಸ್ ಪ್ರೆಸೆಂಟ್. ಅವಳಿಗೆ ಬಹಳ ಚೆನ್ನಾಗಿ ಗೊತ್ತಿದ್ದಾರೆ ಇಲ್ಲಿ ಯಾರಿದ್ದಾರೆ ಅಂತ. ಬಿಕಾಸ್ ತೈಲವನ್ನು ತಲೆ ಮೇಲೆ ಸುರಿಯುವುದರ ಮೂಲಕವೇ ಇಲ್ಲೊಬ್ಬ ಅರಸನಿದ್ದಾನೆ, ಇಲ್ಲೊಬ್ಬ ಅಧಿಕಾರಿ ಇದ್ದಾನೆ ಅಂತ ಮೌನಕ್ಕೆ ಸರಿದಿದ್ರೆ ಅವಳು ಏನ್ ಮಾಡ್ತಾ ಇದ್ದಾಳೆ ಗೊತ್ತಾ? ತನ್ನ ಜೀವನದಲ್ಲಿ ನನ್ನ ಪರವಾಗಿ ಈ ಅರಸನು, ಅಧಿಕಾರದಲ್ಲಿರುವವನು ವಕಾಲತ್ ವಹಿಸ್ತಾನೆ. ಹಿ ವಿಲ್ ಟಾಕ್ ಆನ್ ಬಿಹಾಫ್ ಆಫ್ ಮೀ. ಬಹಳ ಚೆನ್ನಾಗಿದೆ. ಮಾರ್ತ ಮರಿಯಳು ನಿಮ್ಗೆಲ್ಲರಿಗೂ ಗೊತ್ತಿದೆ. ಮಾರ್ತಳು ಮರಿಯಳು ಯೇಸುವಿನ ಪಾದಗಳ ಬಳಿಯಲ್ಲಿ ಕುಳಿತು ದೇವರ ವಾಕ್ಯವನ್ನು ಕೇಳ್ತಾ ಇದ್ಲು. ಭಾಳ ಡಿಸ್ಟರ್ಬ್ ಆಗಿದ್ಯಾರು?
ಮಾರ್ತ. ತುಂಬ ಮಾತಾಡಿದ್ಯಾರು? ಮಾರ್ತ. ಮಾತಾಡದೇ ಇದ್ದಿದ್ದವ್ರು ಯಾರು? ಮರಿಯಳ. ಮರಿಯಳ ಪರವಾಗಿ ಮಾತಾಡಿದ್ಯಾರು? ಎಷ್ಟು ಚೆನ್ನಾಗಿದೆ ನೋಡಿ ಸರ್. ನೋಡಿ, ನಮ್ಮ ನಾಲಿಗೆಗೆ ಅಷ್ಟು ಕಂಟ್ರೋಲ್ ಯಾವಾಗ ಬರೋದು? ನಮ್ಮ ನಾಲಿಗೆಗೆ ಎಷ್ಟು ಕಂಟ್ರೋಲ್ ಯಾವಾಗ ಬರೋದು ನಮ್ಮ ನಾಲಿಗೆಗೆ? ಭಾಳ ಕಷ್ಟ ಅಲ್ವಾ ಸರ್? ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಹಿಂಗಿದೆ, ಹೂ ಈಸ್ ಮೀಕ್. ಸಾತ್ವಿಕನು ಯಾರು? ಸಾತ್ವಿಕನು ಯಾರಂದರೆ ಪ್ರಚೋದನೆ ಮಾಡಲ್ಲ ಸಾತ್ವಿಕನು, ಪ್ರಚೋದನೆಗೆ ಒಳಗಾಗಲ್ಲ ಸಾತ್ವಿಕನು. ಸಾತ್ವಿಕನು ಪ್ರಚೋದನೆ ಮಾಡಲ್ಲ, ಸಾತ್ವಿಕನು ಪ್ರಚೋದಿಸಿದಾಗ ಪ್ರಚೋದನೆ ಆಗಲ್ಲ. ಸಿ, ಲುಕ್ ಅಟ್ ದ ಕ್ಯಾರೆಕ್ಟರ್ ಆಫ್ ದಿಸ್ ವುಮನ್. ಸಾತ್ವಿಕಳು ಕರ್ತನ ಸಮಕ್ಷಮದಲ್ಲಿ ಟೀಕೆಗಳನ್ನು, ತಿರಸ್ಕಾರಗಳನ್ನು, ಅವಮಾನಗಳನ್ನು ಸಹಿಸಿಕೊಳ್ಳುವಷ್ಟರ ಮಟ್ಟಿಗೆ ಸೈರಣೆ ಉಳ್ಳವಳು. ವಾಟ್ ಎ ಪೇಷನ್ಸ್ ಇಟ್ ಈಸ್. ಎಂಥ ಪೇಷನ್ಸ್. ಪವಿತ್ರಾತ್ಮನ ಫಲಗಳಲ್ಲಿ ಇದೊಂದಾ? ಗುರುತಿಸ್ಬೋದಾ? ಪವಿತ್ರಾತ್ಮನ ಫಲಗಳಲ್ಲಿ ಇದೊಂದಾ? 100% ಇದೊಂದು. 100% ಇದೊಂದು. ಕ್ಷಮೆ ದಮೆ ಇದೆ, ಸೆಲ್ಫ್ ಕಂಟ್ರೋಲ್ ಇದೆ, ದೀರ್ಘ ಶಾಂತಿ ಇದೆ, ಕ್ವಾಯಟ್ಟಾಗಿದ್ದಾಳೆ ಅವಳು. ಅವಳು ತನ್ನ ನಾಲ್ಗೆನೇ ಬಿಚ್ಚಿಲ್ಲ. ಯು ಕ್ಯಾನ್ ಕ್ಯಾಲ್ಕುಲೇಟ್ ವಾಟ್ ಎವರ್ ಇಟ್ ಈಸ್. ಎಲ್ಲ ಫಲಗಳನ್ನು ಈಕೆಯಲ್ಲಿ ನೋಡಬಹುದು. ಈಗ ಆಕೆಯ ಪರ ಆರಾಧನೆ ಹೊಂದಿರುವವನು ಮಾತಾಡ್ತಾನೆ. ಏನಂತ ಮಾತಾಡ್ತಾನೆ ನೋಡಿ? 4 ಸಂಗತಿಗಳು ಮಿನಿಮಮ್ ಮಾತಾಡ್ತಾನೆ. 4-5 ಸಂಗತಿಗಳನ್ನು ಮಾತಾಡ್ತಾನೆ. ಈಕೆಯನ್ನು ಬಿಡ್ರಿ, ಡೋಂಟ್ ರೇಲ್ ಅಗೇನ್ಸ್ಟ್ ಹರ್. ಈಕೆಯನ್ನು ಬಿಡ್ರಿ. ಬಲಹೀನಳ ಪರ ಬಲವಿರುವ ದೇವರು ಮಾತಾಡ್ತಾನೆ, ಪರವಹಿಸ್ತಾನೆ. ಸೋ ನೈಸ್ ಇಟ್ ಇಸ್. ಓಕೆ, ಈಕೆಯನ್ನು ಬಿಡ್ರಿ. ಈಕೆಗೆ ಯಾಕೆ ತೊಂದರೆ ಕೊಡುತ್ತೀರಿ ಅಂದರೆ ಅವಳ ಮಾತಿನಿಂದ ಏನಾಗ್ತಾ ಇತ್ತು? ಈಕೆಗೆ ತೊಂದರೆ. ಅವಳು ಹೇಳ್ಕೊಂಡ್ಲ? ಕಂಪ್ಲೇಂಟ್ ಹೇಳಲ್ಲ? ಹೇಳಲೇ ಇಲ್ಲ ಸರ್. ಅವಳ ಹೃದಯ ಯೇಸುಸ್ವಾಮಿಗೆ ಬಯಲಾಯಿತು. ಯಾಕೆ ತೊಂದರೆ ಕೊಡ್ತೀರಿ? ಆಮೇಲೆ ಈಕೆ ನನಗೇನು ಮಾಡಿದ್ದಾಳೆ? ನೀವು ನಷ್ಟ ಅಂತ ಕರಿತಾ ಇದ್ದೀರಾ, ನಾನೇನಂತ ಕರಿತಾ ಇದ್ದೀನಿ? ಲೋಕ ಯಾವುದನ್ನ ನಷ್ಟ ಅನ್ನುತ್ತೋ ದೇವರು ಅದನ್ನ ಒಳ್ಳೆಯದು ಅಂತ ಕರೀತಾನೆ. ನೋಡಿ ಹೆಂಗಿದೆ ಇದು. ಲೋಕ ಅದನ್ನು ನಷ್ಟ ಎಂದು ಕರೀತಾ ಇದೆ, ಆದರೆ ಯೇಸುಸ್ವಾಮಿ ಅದನ್ನ ಒಳ್ಳೆಯ ಕಾರ್ಯವೆಂದು ಕರೀತಾ ಇದ್ದಾನೆ. ದಿಸ್ ಇಸ್ ಅ ಪಾಸಿಬಿಲಿಟಿ. ಆಮೇಲೆ ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರ್ತಾರೆ. ಯಾವಾಗ? ಆಮೇಲೆ ಹೇಳ್ತಾನೆ, ನಿಮಗೆ ಮನಸ್ಸು ಬಂದಾಗ ಅವರಿಗೆ ಉಪಕಾರ ಮಾಡುವುದು. ಯು ಸ್ಟಿಲ್ ಹ್ಯಾವ್ ಟೈಮ್ ಟು. ಆದರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಅಂದರೆ ಏನು? ಈ ಆರಾಧನೆಯ ಮಧ್ಯ ಆಕೆ ಪರವಾಗಿ ಮಾತಾಡುತ್ತಲೇ ಯೇಸುಸ್ವಾಮಿ ಮುಂದಿನ ಇನ್ನು ಸ್ವಲ್ಪ ದಿನಗಳಲ್ಲಿ ನಡೆಯತಕ್ಕ ಘಟನೆಗಳ ಕುರಿತು ಸೂಕ್ಷ್ಮವಾಗಿ ಪ್ರವಾದಿಸುತ್ತಾ ಇದ್ದಾನೆ. ನಾನಿರೋದಿಲ್ಲ. ಯು ವಿಲ್ ಮಿಸ್ ಮೀ. ಅದಕ್ಕೆ ಆತನ ಸಮೀಪದಲ್ಲಿದ್ದಾಗಲೇ ಯುಟಿಲೈಸ್ ಆತನ ಸಿಕ್ಕಾಗ ಆತನನ್ನು ಉಪಯೋಗಿಸ್ಕೊಳ್ಳಿ. ಸೊ ನಾನಿರುವುದಿಲ್ಲ ಅಂತ ಹೇಳಿ ಒಂದು ಮಾತು ಹೇಳ್ತಾನೆ. ಈಕೆಯು ತನ್ನ ಕೈಲಾಗುವಷ್ಟು ಮಾಡಿದ್ದಾಳೆ. ಅಂದರೆ ಮೋರ್ ದೆನ್ ಮ್ಯಾಕ್ಸಿಮಮ್ ಶಿ ಹಸ್ ಡನ್. ಮೋರ್ ದೆನ್ ಮ್ಯಾಕ್ಸಿಮಮ್ ಶಿ ಹಸ್ ಡನ್ ಟು ಮೀ. ತನ್ನ ಮಿತಿಗಿಂತ ಮೀರಿ ಈಕೆ ನನಗೆ ಮಾಡಿದ್ದಾಳೆ. ಸೊ ಆರಾಧನೆ ಹೊಂದಿರುವ ಈ ಯೇಸುಸ್ವಾಮಿ ಈಕೆಯ ಅರ್ಪಣೆಯನ್ನ ಗುರುತಿಸುತ್ತಾ ಇದ್ದಾನೆ. He recognizes that is more than enough. The world recognized as waste, he recognized as good. He recognized more than enough she has done. ಮಿಕ್ಕಿದೇನು ಹೇಳ್ತಾ ಇದ್ದಾನೆ ನೋಡಿ. ಈಕೆ ಮುಂದಾಗಿ ನನ್ನ ಉತ್ತರ ಕ್ರಿಯೆಗೋಸ್ಕರ ನನ್ನ ದೇಹಕ್ಕೆ ಏನು ಹೇಳ್ತಾ ಇದ್ದಾನೆ? ವಾಟ್ ಇಸ್ ಜೀಸಸ್ ಟ್ರೈಂಗ್ ಟು ಟೆಲ್? ಏನು ಹೇಳ್ತಾ ಇದೆ? ಯಾರಿಗನ್ನ ಧೈರ್ಯ ಇದೆಯಾ ಬದುಕಿರುವಾಗಲೇ ಉತ್ತರ ಕ್ರಿಯೆ ಮಾಡಿಸ್ಕೊಳಕ್ಕೆ? ಧೈರ್ಯ ಇದೆಯಾ ಬದುಕಿರುವಾಗಲೇ ಉತ್ತರ ಕ್ರಿಯೆ? ನೋಡಿ, ಐ ಆಮ್ ಗೋಯಿಂಗ್ ಟು ಡೈ ಅಂದ. ನಾನು ಸಾಯ್ತಾನೆ. ಇವಳಿಗೂ ಗೊತ್ತಿತ್ತು. ಹರ್ ಆಕ್ಟ್ ಇಟ್ ಸೆಲ್ಫ್ ವಾಸ್ ತ್ಯಾಗ, ಸ್ಯಾಕ್ರಿಫೈಸ್, ಅಂಡ್ ಜೀಸಸ್ ಇಸ್ ಗೋಯಿಂಗ್ ಟು ಬಿ ಸ್ಯಾಕ್ರಿಫೈಸ್ಡ್ ಅಗೇನ್. ತನ್ನ ಈ ಕ್ರಿಯೆ ಮೂಲಕ
ಒಂದು ಸೂಕ್ಷ್ಮ ಸಂದೇಶವನ್ನ ಕೊಡ್ತಾ ಇದ್ದಾಳೆ ಈಕೆ. ಯೇಸು ಸ್ವಾಮಿಯು ಕೂಡ ಸಾಯ್ತಾನೆ ಅಂತ, ಯೇಸು ಸ್ವಾಮಿಯು ಕೂಡ ತ್ಯಾಗಮಯವಾಗಿ ಸಾಯ್ತಾನೆ ಅಂತ ಸೂಕ್ಷ್ಮವಾಗಿ. ಅದಕ್ಕೆ ಆ ಉತ್ತರ ಕ್ರಿಯೆ ನನಗೆ ಮಾಡಿದ್ದಾಳೆ ಅಂತ. ಯಾಕಂದರೆ ಯೇಸು ಸ್ವಾಮಿಯ ದೇಹಕ್ಕೆ ನಿಕೋದೇಮನ್ನು ಬಿಟ್ಟರೆ ನೆಕ್ಸ್ಟು ಉತ್ತರ ಕ್ರಿಯೆಗೆ ದ್ರವ್ಯ ಹಾಕುವ ಯಾರಿಗೂ ಅವಕಾಶ ಇರಲೇ ಇಲ್ಲ. ಮುಂಜಾನೆ ಮೊಬ್ಬಿರುವಾಗಲೇ ಸ್ತ್ರೀಯ ಸಮೂಹ ಎಲ್ಲವನ್ನ ತಂದರು, ಆದರೆ ಸಮಾಧಿ ತೆಗೆದುಬಿಟ್ಟಿತ್ತು, ಅವನಲ್ಲಿರಲಿಲ್ಲ. ಬದುಕಿರುವಾಗಲೇ ಶಿ ಅಲೋಡ್ ಹೆಮ್ ಉತ್ತರ ಕ್ರಿಯೆಗೋಸ್ಕರ. ದಟ್ ಇಟ್ ಸೆಲ್ಫ್ ಇಸ್ ವರ್ಷನ್. ಆಮೇಲೆ ಈ ತೈಲವನ್ನು ಹಚ್ಚಿದಳು. ಸ್ವಾರ್ಥಿಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದೋ ಅಲ್ಲಲ್ಲಿ ಈಕೆ ಮಾಡಿದ್ದನ್ನು ಸಹ ಈಕೆ ನೆನಪಿಗಾಗಿ ಹೇಳುವರೆಂದು ನಿಮಗೆ ಸರ್ ಇದು ಏನು ಸ್ಟೇಟ್ಮೆಂಟ್ ಸರ್? ಇದೇನು ಸ್ಟೇಟ್ಮೆಂಟ್ ಹೇಳಿ ನೋಡೋಣ. ಏನು ಹೇಳಿದ್ರಿ? ಏನು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ? ಮೈಂಡ್ ಬ್ಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸರ್, ವಾಟ್ ಈಸ್ ಗಾಸ್ಪಲ್? ಸ್ವಾರ್ಥಿ ಅಂದ್ರೇನು? ಸ್ವಾರ್ಥಿ ಅಂದ್ರೇನು? ಮಾತಾಡಿ, ನೋ ಪ್ರಾಬ್ಲಮ್, ಮಾತಾಡಿ. ಸ್ವಾರ್ಥಿ ಅಂದ್ರೇನು? ಸ್ವಾರ್ಥಿ ಅಂದ್ರೇನು? ಅಯ್ಯೋ, ಇಷ್ಟೊಂದು ಮೌನವಾಗಿಬಿಟ್ರೆ ಭಯ ಆಗ್ತಾಯಿತ್ತು ನನಗೆ. ಪರವಾಗಿಲ್ಲ, ಮಾತಾಡಿ, ನೋ ಪ್ರಾಬ್ಲಮ್. ಸ್ವಾರ್ಥಿ ಅಂದರೆ ಸರಿ ಬಿಡಿ, ನಿಮ್ಗೆಲ್ಲರಿಗೂ ಉತ್ತರ ಗೊತ್ತಿದೆ ಅಂತ ನಾನು ಬೈಬಲ್ ತೆಗಿತೀನಿ. ಓಕೆ, ಬೈಬಲ್ ತೆಗಿತೀನಿ. ವಾಟ್ ಈಸ್ ಗಾಸ್ಪಲ್? ಓಕೆ, 1 ಕೊರಿಂಥ 15ನೇ ಅಧ್ಯಾಯ, 1 ಕೊರಿಂಥ 15ನೇ ಅಧ್ಯಾಯ 4 ವಚನ ಓದ್ತೀನಿ, ಸ್ವಲ್ಪ ಎಚ್ಚರವಾಗಿ ಕೇಳಿಸ್ಕೊಳ್ರಿ. ಸಹೋದರರೇ, ನಾನು ನಿಮಗೆ ತಿಳಿಸಿದ ಸುವಾರ್ತೆಯನ್ನು ನಿಮ್ಮ ನೆನಪಿಗೆ ತರುತ್ತೇನೆ. ನೀವು ಅದನ್ನು ಸ್ವೀಕರಿಸಿದ್ದೀರಿ, ಅದರಲ್ಲಿ ನಿಂತಿದ್ದೀರಿ. ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದ್ದೇನೋ ನೀವು ಅದನ್ನು ಗಟ್ಟಿಯಾಗಿ ಹಿಡುಕೊಂಡ್ರೆ ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆಯಾಗುತ್ತದೆ. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು. ಸುವಾರ್ತೆ ವಿಷಯನೇ ಮಾತಾಡ್ತಾನೆ. ಅದು ನಾನು ಸಹ ಕಲಿತುಕೊಂಡದೆ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಏನಂತೆ ಸತ್ತನು, ಆಮೇಲೆ ಹೂಣಲ್ಪಟ್ಟನು. ಶಾಸ್ತ್ರದ ಪ್ರಕಾರವೇ 3ನೆಯ ದಿನದಲ್ಲಿ ಇದೇ ಸುವಾರ್ತೆ. ಇವಳು ಇದನ್ನೇ ಮಾಡಿದ್ದು. ಈ ಮನುಷ್ಯ ಇನ್ನು ಸಾಯ್ಲಿಕ್ಕೆ ಹೋಗ್ತಾನೆ ಅಂತ. ಈ ಮನುಷ್ಯ ಯಾತಕ್ಕೋಸ್ಕರ ಸಾಯ್ತಾನೆ ಅಂದ್ರೆ ಪಾಪಗಳ ನಿವಾರಣೆಗೋಸ್ಕರ ಸಾಯುತ್ತಾನೆಂದು, ತ್ಯಾಗಮಯವಾಗಿ ಸಾಯುತ್ತಾನೆಂದು ಈ ತೈಲಾಭಿಷೇಕದ ಮೂಲಕ ಮೆಸ್ಸಿಯನೆಂದು ಗುರುತಿಸಿ ಈತನ ಸಾವು ಹೀಗಿದೆ ಎಂಬುದಾಗಿ ಮನೆಯಲ್ಲಿ ಇರುವ ಚಿಕ್ಕ ಗುಂಪಿಗೆ ಆ ಸಂಗತಿಯನ್ನು ಪ್ರಕಟಿಸುತ್ತಾ ಇದ್ದಾಳೆ ಅವಳು. ಈಸ್ ಗೋಯಿಂಗ್ ಟು ಡೈ. ಯಾಕೆ? ಸುವಾರ್ತೆಯ ಕೇಂದ್ರ ವ್ಯಕ್ತಿ ಯಾರು? ಸುವಾರ್ತೆಯ ಕೇಂದ್ರ ವ್ಯಕ್ತಿ ಯಾರು? ಗ್ಯಾರಂಟಿನ? ನೋಡ್ರಿ, ರೋಮಾಪುರ ಪುಸ್ತಕ 1ನೇ ಅಧ್ಯಾಯ, ರೋಮಾಪುರ ಪುಸ್ತಕ 1ನೇ ಅಧ್ಯಾಯ ಮೊದಲಿನ ಕೆಲವು ವಚನಗಳನ್ನು ಓದ್ತೀನಿ, ಕೇಳಿಸ್ಕೊಳ್ಳಿ. ಯೇಸು ಕ್ರಿಸ್ತನ ದಾಸನು ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು ದೇವರ ಸುವಾರ್ತೆ, ಗಾಡ್ಸ್ ಗಾಸ್ಪಲ್, ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟವನು ಆಗಿರುವ ಪೌಲನು ರೋಮಾಪುರದಲ್ಲಿ ದೇವರಿಗೆ ಪ್ರಿಯರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರೆಲ್ಲರಿಗೂ ಬರೆಯುವುದೇನೆಂದರೆ, ನಮ್ಮ ತಂದೆ ಆಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನನ್ನು ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಸುವಾರ್ತೆಯನ್ನು ಸಾರಿ ಹೇಳಿಸುತ್ತೇನೆಂದು ದೇವರು ಮುಂಚಿತವಾಗಿ ಪವಿತ್ರ ಶಾಸ್ತ್ರಗಳಲ್ಲಿ ತನ್ನ ಪ್ರವಾದಿಗಳ ಮೂಲಕ ಮಾತು ಕೊಟ್ಟನು. ಈ ಸುವಾರ್ತೆಯು, ಈಗ ಕೇಳಿಸ್ಕೊಳ್ಳಿ, ಈ ಸುವಾರ್ತೆಯು ದೇವರ ಮಗನೂ ನಮ್ಮ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದದ್ದು. ಸರ್ವಲೋಕದಲ್ಲಿ ಎಲ್ಲೆಲ್ಲಿಯೂ ಈ ಸ್ವಾರ್ಥ ಸಾರ್ತದಲ್ಲ, ಇವಳ ಕ್ರಿಯೆಯನ್ನು ನೆನೆಸ್ಕೊಳ್ತಾರೆ. ಇವಳು ಏನು ಈ ಕ್ರಿಯೆ ಮುಖಾಂತರ ತಿಳಿಸ್ತಾ ಇದ್ದಾಳೆ ಅಂದ್ರೆ, ಈ ಯೇಸು ಸ್ವಾಮಿ ಸಾಯುವವನು. ಅದಕ್ಕೆ ಯೇಸು ಸ್ವಾಮಿನೂ ಕೂಡ ಅಕ್ನಾಲೆಜ್ಮೆಂಟ್, ನನ್ನ ಉತ್ತರ ಕ್ರಿಯೆಗಳಿಗೋಸ್ಕರ ಈ ಯೇಸು ಸ್ವಾಮಿಯು ನಮ್ಮ ಪಾಪ ನಿವಾರಣೆಗೋಸ್ಕರ ಸಾಯುವವನು.
ನೀವು ಬರೀ ತೈಲಕ್ಕೆ ಬೆಲೆ ಹಾಕಿದ್ರೆ ಇವನ ಪ್ರಾಣಕ್ಕೆ ಬೆಲೆ ಕೊಟ್ರ? ಇವನ ಪ್ರಾಣಕ್ಕೆ ಬೆಲೆ ಕೊಟ್ರ? ಬರೀ 300 ಹಣಕ್ಕಿಂತ ಹೆಚ್ಚು ಅಂತ ಬರೀ ತೈಲಕ್ಕೆ ನೀವು ಒಂದು ಬೆಲೆ ಫಿಕ್ಸ್ ಮಾಡಿ ಅದನ್ನು ನಷ್ಟವೆಂದ್ರೆ, ಆದರೆ ಈ ಯೇಸು ಸ್ವಾಮಿ ತನ್ನ ಉತ್ತರ ಕ್ರಿಯೆಗೋಸ್ಕರ ಅಂತ ಹೇಳುವಾಗ ಆಗಲಾದರೂ ನಿಮ್ಮ ಕಣ್ಣು ತೆರಿಬೇಕಾಗಿತ್ತು, ಈತನು ಇನ್ನು 2 ದಿವಸದಲ್ಲಿ ಪಸ್ಕ ಹಬ್ಬದಲ್ಲಿ ಸಾಯುತ್ತಾನೆ ಅಂತ. ಸಾಧಾರಣವಾದ ಸಾವಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಜನ ಪ್ಯಾಷನ್ ಆಫ್ ಕ್ರೈಸ್ಟ್ ನೋಡಿದ್ದೀರಾ? ಪ್ಯಾಷನ್ ಆಫ್ ಕ್ರೈಸ್ಟ್ ಅರ್ಧದಷ್ಟು ಇಲ್ಲ ಅದರಲ್ಲಿ ಇರುವ ಹಿಂಸೆ. ಹೇಳ್ಬಿಡ್ತೀನಿ ನಿಮ್ಗೆ, ಅರ್ಧದಷ್ಟಿಲ್ಲ ಅದರಲ್ಲಿರುವ ಹಿಂಸೆ. ಕಾಲ್ಗೆ ಹೊಡಿತಾರಲ್ಲ ಮೊಳೆ, ಎಷ್ಟು ಇಂಚಿರ್ಬೋದು ಅದು? ಕಾಲಿಗೆ ಮೊಳೆ ಹೊಡಿತಾರಲ್ಲ, ಅಷ್ಟು ಭಾಳ ದೊಡ್ಡದು ಸರ್, ಅದು ಭಾಳ ದೊಡ್ಡದು. ಇಟ್ಸ್ ನಾಟ್ ಈಸಿ. 2 ಕಾಲನ್ನು ಹಿಂಗಿಟ್ಬಿಟ್ಟು ಅದರ ನಡುವೆ ಹೊಡಿತಾರೆ. ದ ಮೋಸ್ಟ್ ಪೇನ್ಫುಲ್ ಎಕ್ಸ್ಪೀರಿಯನ್ಸ್ ಅದು. ಒಂದೊಂದು ಸುತ್ತಿಗೆಯ ಏಟು ಬಿದ್ದು ಆ 8 ಇಂಚೋ 12 ಇಂಚೋ ಕಾಲುಗಳನ್ನು ಸೀಳಿ ಮೂಳೆ ಮುರಿಯದಂತೆ ಅದು ನುಗ್ಗಿ ಮರಕ್ಕೆ ಕಚ್ಕೊಳ್ಬೇಕು. ಎಷ್ಟು ಸುತ್ತಿಗೆ ಏಟು ಹಾಕಿರ್ಬೇಕು ಅದಕ್ಕೆ. ತೈಲಕ್ಕೆ ಬೆಲೆ ಕಟ್ತೀರಾ? ಇವನ ಪ್ರಾಣಕ್ಕೆ ಬೆಲೆ ಕಟ್ಟಬಾರದು. ಏಕೆ ಸ್ವಾಮಿ ಬಹಳ ಪ್ರವಾದನಾತ್ಮಕವಾಗಿ ಹೇಳಿಬಿಟ್ಟ, ಈ ಸ್ವಾರ್ಥಿಯು ಎಲ್ಲೆಲ್ಲಿ ಸಾರುತ್ತದೋ ಈಕೆ ಮಾಡಿದ್ದನ್ನ ನೆನಪಿಸ್ಕೊಳ್ತಾರೆ. ಶಿ ರಿಮೈಂಡೆಡ್ ಹಿಸ್ ಡೆತ್. ಈಕೆ ತೈಲಾಭಿಷೇಕ ಮಾಡುವುದರ ಮೂಲಕ ಅಭಿಷೇಕ ಮಾಡಿದ್ದಾಳೆ ನಿಜ, ಮೆಸ್ಸಿಯನೆಂದು ಗುರುತಿಸಿದ್ದಾಳೆ ನಿಜ, ಆರಾಧಿಸಿದ್ದಾಳೆ, ಪ್ರೀತಿಯನ್ನು ಪ್ರಕಟಿಸಿದ್ದಾಳೆ, ತನ್ನ ಭಕ್ತಿಯನ್ನು ಪ್ರಕಟಿಸಿದ್ದಾಳೆ. ಎಲ್ಲದಕ್ಕಿಂತ ಮಿಗಿಲಾಗಿ ಈತನು ಕ್ರೂರವಾಗಿ ಸಾಯ್ತಾನೆ. ಮೆಸ್ಸಿಯನು ಕ್ರೂರವಾಗಿ ಸಾಯಬೇಕು. ಯೆಶಾಯನ ಗ್ರಂಥ 53ನೇ ಅಧ್ಯಾಯದ ಎಲ್ಲ ಹಿಂಸೆಗಳನ್ನು ಮೆಸ್ಸಿಯನು ಆ ಶಿಲುಬೆ ಮೇಲೆ ಅನುಭವಿಸಬೇಕು. ಅದನ್ನೇ ಇವಳು ಮಾಡ್ತಾ ಇದ್ದು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ಸುವಾರ್ತೆ ಎಲ್ಲೆಲ್ಲಿ ಸಾರಲ್ಪಡ್ತದೋ ಅಲ್ಲೆಲ್ಲ ಈಕೆಯ ವಿಷಯವನ್ನು ಹೇಳ್ತಾರೆ. ಯೇಸು ಸ್ವಾಮಿಯ ಮರಣವನ್ನು ಕುರಿತು ಈಕೆ ಮುಂತಿಳಿಸಿ ತೈಲಾಭಿಷೇಕವನ್ನು ಮಾಡಿದ್ದಾಳೆ. ದಟ್ಸ್ ವೈ ಮೌನಿಯವಳು ಮಾತೇ ಆಡಲಿಲ್ಲ. ಆದರೆ ಅವಳ ಒಂದು ಕ್ರಿಯೆ ಸುವಾರ್ತೆಗೆ ಎಷ್ಟೊಂದು ಬಲ ಕೊಡುತ್ತೆ ನೋಡಿ. ಶಿ ರೆಕಗ್ನೈಸ್ಡ್ Jesus' death even before he died. ತಾನು ಸಾಯೋದಕ್ಕಿಂತ ಮುಂಚೆನೆ ಈ ಮೆಸ್ಸಿಯನ್ನು ಸಾಯುತ್ತಾನೆಂದು ತನ್ನ ತೈಲಾಭಿಷೇಕದಿಂದ ಈ ಸ್ತ್ರೀ ಗುರುತು ಹಿಡಿದ್ಲು. ಆ ಸಾವು ಸಾಮಾನ್ಯವಾದ ಸಾವಲ್ಲ, ಬೆಲೆ ಕಟ್ಟಲಿಕ್ಕೆ ಆಗಲ್ಲ, ಬಹು ತ್ಯಾಗಮಯವಾದ ಸಾವು. ದಾಟ್ ಈಸ್ ವೈ ಯೇಸು ಸ್ವಾಮಿ ಇಷ್ಟೆಲ್ಲ ಹೇಳಬೇಕಾಗ್ತಂತ ಅವಳ ವಿಚಾರವಾಗಿ ಇಷ್ಟೆಲ್ಲ ಹೇಳಬೇಕು. ಸೊ ದಿಸ್ ಈವ್ನಿಂಗ್ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ಹೌ ಇಸ್ ಅವರ್ ವರ್ಷಿಪ್? ನಮ್ಮ ಆರಾಧನೆಗಳು ಹೇಗಿದೆ? ಅರಿತಿದ್ದು ಆರಾಧಿಸುತ್ತಿದ್ದೇವಾ? ಆರಾಧನೆಯಲ್ಲಿ ನಮ್ಮ ಪ್ರೀತಿಯನ್ನು ಪ್ರಕಟಿಸುತ್ತಿದ್ದೇವಾ? ಆತನನ್ನು ಆರಾಧಿಸುವಾಗ ನಮ್ಮ ಭಕ್ತಿಯನ್ನು ನಾವು ತೋರುತ್ತಿದ್ದೇವಾ? ನಮ್ಮ ಆರಾಧನೆಗಳು ಬೇರೆಯವರಿಗೆ ಬೇಸರಿಕೆಯನ್ನು ಉಂಟು ಮಾಡಬಹುದು, ಪ್ರತಿಕ್ರಿಯೆಗಳಿರಬಹುದು. ಆದರೆ ಆರಾಧಕನ ಪ್ರತಿಸ್ಪಂದನವೇನು? ಆರಾಧನೆಯಲ್ಲಿ ನೀನು ಯಾರನ್ನ ಮಾನಿಸುತ್ತಾ ಇದ್ದೀಯಾ? ಯಾರನ್ನ ಮಾನಿಸ್ತಾ ಇದೆಯಾ? ನೀನು ಪ್ರಶ್ನಿಸ್ಕೊಳ್ಬೇಕು. ನಾನು ಯಾರನ್ನು ಮಾನಿಸ್ತಾ ಇದ್ದೇನೆ ಈ ಆರಾಧನೆಯಲ್ಲಿ? ಸ್ತ್ರೀಯರು ಪ್ರವೇಶವೇ ಮಾಡಬಾರದಾಗಿರುವಂಥ ಸಮಯ, ಆದರೆ ಆರಾಧಕಳನ್ನು ಯೇಸು ಸ್ವಾಮಿ ಅನುಮತಿಸಿ ಶ್ರೇಷ್ಠವಾದ ಆರಾಧನೆಯನ್ನು ಸ್ತ್ರೀಯಿಂದ ಹೊಂದಿ ತನ್ನ ಮರಣವನ್ನು ಮುಂತಿಳಿಸುವ ವಿಚಾರದಲ್ಲಿ ತೊಡಗಿದ್ದಾನೆ. ಕೊರಿಂಥದಲ್ಲಿ ಒಂದು ಮಾತು ಬರ್ತದೆ, ನಾನು ಬರುವವರೆಗೂ ಆತನ ಮರಣವನ್ನು ಪ್ರಸಿದ್ಧಪಡಿಸಬೇಕು. ಆತನು ಬರುವವರೆಗೂ ಆತನ ಮರಣವನ್ನು ಏನು ಮಾಡಬೇಕಂತೆ? ಪ್ರಸಿದ್ಧಪಡಿಸ. ನೋಡಿ, ಇವಳು ಇನ್ನು ಬದುಕಿರುವಾಗಲೇ ಈತನ ಮರಣವನ್ನು ಪ್ರಕಟಿಸಿ ಪ್ರಸಿದ್ಧಿಗೆ ತರುತ್ತಾ ಇದ್ದಾಳೆ. ಸ್ವಾರ್ಥಿಯ ಕೇಂದ್ರ ವ್ಯಕ್ತಿ, ಸ್ವಾರ್ಥಿಯ ಕೇಂದ್ರ ವ್ಯಕ್ತಿ, ಕೇಂದ್ರ ಸತ್ಯ ಯೇಸು ಸ್ವಾಮಿಯ ಮರಣ
ಈತನು ಮೆಸ್ಸಿಯನು ಅಂತ ಪ್ರಕಟವಾಗಬೇಕಾದ್ರೆ ಶಿಲುಬೆಯ ಮರಣವನ್ನು ಹೊಂದಲೇಬೇಕಾಗಿತ್ತು. ಅದರ ಅರಿವಿದ್ದು ಈಕೆ ಈ ಆರಾಧನೆಯಲ್ಲಿ ಭಾಗವಹಿಸಿದ್ದಾಳೆ. ಲೆಟ್ಸ್ ಬಿ ಕ್ವೈಟ್ ಫಾರ್ ಸಮ್ ಟೈಮ್. ಸ್ವಲ್ಪ ಸಮಯ ನಾವು ಮೌನವಾಗಿರೋಣ. ನೀವು ಯಾರಿಂದಾದರೂ ತಿರಸ್ಕಾರ ಹೊಂದಿದ್ದೀರಾ? ಯಾರಾದರೂ ನಿಮ್ಮನ್ನು ಬಹಿಷ್ಕರಿಸಿದ್ದಾರಾ? ನಿಮ್ಮೊಂದಿಗೆ ಅನ್ಯೋನ್ಯತೆ ಮಾಡದೆ ನಿಮ್ಮನ್ನು ದೂರವಿಟ್ಟಿದ್ದಾರಾ? ಈ ಯೇಸು ಸ್ವಾಮಿ ನಿಮ್ಮ ಜೊತೆ ಅನ್ಯೋನ್ಯತೆ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ, ಕಾಯುತ್ತಿದ್ದಾನೆ. ಲೋಕದವರು ನಿನ್ನನ್ನು ತಿರಸ್ಕರಿಸಿದರೆ ನಾನು ನಿನ್ನನ್ನು ಪುರಸ್ಕರಿಸುತ್ತೇನೆ. ನನಗಾಗಿ ನಿನ್ನಲ್ಲಿ ಸಮಯ ಸ್ಥಳವಿದೆಯಾ? ನನಗಾಗಿ ನಿನ್ನ ಹೃದಯದಲ್ಲಿ, ನಿನ್ನ ಮನದಲ್ಲಿ ಸ್ಥಳವಿದೆಯಾ? ನಾನು ನಿನ್ನನ್ನು ಪುರಸ್ಕರಿಸುತ್ತೇನೆ. ನೀನು ಇದ್ದ ಹಾಗೆ ನಾನು ನಿನ್ನನ್ನು ಸ್ವೀಕರಿಸುತ್ತೇನೆ. ಸೀಮೋನನ ಮನೆಗೆ ಪ್ರವೇಶಿಸಿ ಕೊಟ್ಟ ಸಂದೇಶವಿದು. ನೀನು ಕುಷ್ಠದಿಂದ ವಾಸಿಯಾಗಿದೆಯಾ? ಜನರು ನಿನ್ನಲ್ಲಿ ಹೊಕ್ಕು ಬಳಕೆ ಮಾಡುತ್ತಾ ಇದ್ದಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಾನು ನಿನ್ನ ಮನೆಗೆ ಬರ್ತೇನೆ. ಇದು ನಮ್ಮ ಮನ ತೆರೆದಿದೆಯಾ? ನಮ್ಮ ಮನೆಯಲ್ಲಿ ಅತಿಥಿಯಾಗಿರುವಂಥ ಈ ಯೇಸುವನ್ನ ಹೇಗೆ ಆರಾಧಿಸುತ್ತಿದ್ದೇವೆ? ಈತನು ಮೆಸ್ಸಿಯನೆಂದು ಗುರುತಿಸಿ ಆರಾಧಿಸುತ್ತಿದ್ದೇವೋ? ಈತನು ಕ್ರಿಸ್ತನು ಕರ್ತನೆಂದು ಗುರುತಿಸಿ ಆರಾಧಿಸುತ್ತಿದ್ದೇವೋ? ಎಲ್ಲವುಗಳಿಗಿಂತ ಮೌಲ್ಯವನ್ನು, ಮಾನವನ್ನ ಸಲ್ಲಿಸಿ ಈತನನ್ನು ಮಾನಿಸುತ್ತಿದ್ದೇವೋ? ಅರಿತು ಆರಾಧಿಸುತ್ತಿದ್ದೇವೋ? ಈತನ ಮರಣವನ್ನು ಪ್ರಸಿದ್ಧಿಪಡಿಸುವುದರ ಮಟ್ಟಿಗೆ ಆರಾಧಿಸುತ್ತಿದ್ದೇವ? ಸುವಾರ್ತೆಯ ಕೇಂದ್ರ ಬಿಂದುವೆಂದು ಈತನನ್ನು ಆರಾಧಿಸುತ್ತಿದ್ದೇವಾ? ಈತನು ನಮ್ಮ ಪಾಪಗಳಿಗೋಸ್ಕರ ಸತ್ತು 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 ಆ ಸಾವನ್ನೇ ಆಕೆ ತೈಲಾಭಿಷೇಕದ ಮೂಲಕ ಪ್ರಕಟಿಸುತ್ತಿದ್ದಾಳೆ. ಈತನಲ್ಲಿ ಸುವಾರ್ತೆ ನೆರವೇರ್ತದೆ. ಪೂರ್ವದ ಶಾಸ್ತ್ರಗಳು ಸುವಾರ್ತೆಯ ಕುರಿತು ನೆರವೇರುವ ವ್ಯಕ್ತಿ ಈತನು. ಈಕೆ ಅಭಿಷೇಕದಲ್ಲಿ ಪ್ರಕಟಿಸಿರುವಂಥ ಸತ್ಯಾರ್ಥವಿದು. ಅವಮಾನ, ತಿರಸ್ಕಾರ, ಗೇಲಿ ನಿಮ್ಮ ಆರಾಧನೆಗೆ ಸಿಕ್ಕ ಪ್ರತಿಕ್ರಿಯೆವಾದರೆ ನಿಮ್ಮ ಪ್ರತಿಸ್ಪಂದನವೇನು? ಮೌನವಾಗಿತ್ತು ನೀವು ಯಾರನ್ನ ಅರಸನೆಂದು, ಅಧಿಕಾರಿಯೆಂದು ಆರಾಧಿಸಿದ್ದೀರೋ ಆತನಿಗೆ ನಿಮ್ಮ ಪರ ಉತ್ತರಿಸಲು ನಿಮ್ಮ ಜೀವನವನ್ನು ಬಿಟ್ಟುಕೊಟ್ಟಿದ್ದೀರೋ? ನಿಮ್ಮ ಪರ ಉತ್ತರಿಸಲು ಜೀವನವನ್ನು ಬಿಟ್ಟುಕೊಟ್ಟಿದ್ದೀರೋ? ಅಥವಾ ನಮ್ಮ ನಾಲಿಕೆಗಳು ಸಡಿಲವಾಗಿ ಯೇಸುಸ್ವಾಮಿಯನ್ನ ಮೌನಗೊಳಿಸಿದೆಯೋ? ಏನೆಲ್ಲ ಮಾತಾಡ್ಬಿಟ್ಟ ಯೇಸುಸ್ವಾಮಿ ಆಕೆಗಾಗಿ. ಈಕೆಯನ್ನು ಬಿಡ್ರಿ, ಯಾಕೆ ತೊಂದರೆ ಕೊಡ್ತೀರಿ? ಈಕೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿರ್ತಾರೆ. ನಾನಿರುವುದಿಲ್ಲ. ನನ್ನ ಉಪಸ್ಥಿತಿಯ ಮೌಲ್ಯ ನಿಮಗಿಂತ ಹೆಚ್ಚಾಗಿ ಈ ಸ್ತ್ರೀಗೆ ಗೊತ್ತಾಯಿತು. ಇವತ್ತು ದೇವರ ಪ್ರಸನ್ನತೆಯ ಮೌಲ್ಯ ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಜೀವನದಲ್ಲಿ ಅರಿವಾಗುತ್ತಲೇ ಇರುತ್ತದೋ? ಈಕೆಯ ಕ್ರಿಯೆ ನನ್ನ ಉತ್ತರ ಕ್ರಿಯೆಗೋಸ್ಕರ, ನನ್ನ ಮರಣಕ್ಕೋಸ್ಕರ, ನನ್ನ ಮರಣದ ಹಿಂದಿರುವ ಶ್ರೇಷ್ಠವಾದ ಸತ್ಯಗಳಿಗೋಸ್ಕರ, ಪಾಪ ನಿವಾರಣೆಗಾಗಿ ನಾನು ಸಾಯುತ್ತೇನೆ. ಬಹುಜನರ ಪಾಪಗಳಿಗೋಸ್ಕರ ಸಾಯುತ್ತೇನೆ. ದೇವರ ಯಜ್ಞದ ಕುರಿಯಾಗಿ ಸಾಯುತ್ತೇನೆ. ನಾವು ನಮ್ಮ ಆರಾಧನೆಯಲ್ಲಿ ಈ ರೀತಿಯಾಗಿ ಈತನನ್ನು ಗುರುತಿಸಿದ್ದೇವಾ? ಸುವಾರ್ತೆಯ ಕೇಂದ್ರ ಬಿಂದು ಈತನೇ ಎಂದು ಸ್ಪಷ್ಟಪಡಿಸಿಕೊಂಡಿದ್ದೇವಾ? ಏನೆಲ್ಲ ಮಾತಾಡ್ತಾಳೆ ಈ ಸ್ತ್ರೀ. ಅದಕ್ಕೆ ಯೇಸು ಸ್ವಾಮಿ ಪ್ರವಾದನ ರೂಪವಾಗಿ ಮಾತಾಡಿಬಿಟ್ಟ. ಸುವಾರ್ತೆ ಎಲ್ಲೆಲ್ಲಿ ಸಾರಲ್ಪಡ್ತದೋ ಆ ಸುವಾರ್ತೆಯಲ್ಲಿ ನನ್ನ ಮರಣ ಪ್ರಕಟವಾಗಲೇಬೇಕು. ನನ್ನ ಮರಣದ ಗುರುತನ್ನು ಹಚ್ಚಿಕೊಟ್ಟಿರುವುದೇ ಈ ಸ್ತ್ರೀ.
ನನ್ನನ್ನು ಮೆಸ್ಸಿಯನೆಂದು ಗುರುತಿಸಿರುವುದೇ ಈ ಸ್ತ್ರೀ. ಮೆಸ್ಸಿಯನು ಇಂತಹ ಸಾವಿನಿಂದ ಸಾಯುತ್ತಾನೆಂದು ಗುರುತಿಸಿದವಳೇ ಈ ಸ್ತ್ರೀ. ನಾನೊಬ್ಬ ಅರಸನು, ಅಧಿಕಾರಿ ಎಂದು ಗುರುತಿಸಿದವಳೇ ಈ ಸ್ತ್ರೀ. ಇವತ್ತು ನಾವು ಈ ಯೇಸುವಿನ ಕುರಿತು ನಮ್ಮ ಗ್ರಹಿಕೆ ಏನು? ಈತನ ಜ್ಞಾನ ನಮ್ಮಲ್ಲಿ ದಿನೇ ದಿನ ಹೆಚ್ಚುತ್ತಾ ಇದೆಯೋ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನನ್ನನ್ನೊಳಗೊಂಡು ನಮ್ಮ ಜೀವನಗಳನ್ನು ಆತನಿಗೆ ಸಮರ್ಪಿಸೋಣ. ತ್ಯಾಗಮಯವಾದಂಥ ಆರಾಧನೆ ಮುಂದಾಗೋಣ. ಬೆಲೆ ಕಟ್ಟಬೇಕು ಆತನನ್ನು ಆರಾಧಿಸಲಿಕ್ಕೆ. 300 ಹಣಕ್ಕಿಂತ ಹೆಚ್ಚಿನ ಮೌಲ್ಯವನ್ನು, 1 ವರ್ಷದ ಸಂಬಳವನ್ನು ಬದಿಗಿರಿಸಿ ಶ್ರೇಷ್ಠವಾದದನ್ನು ತಂದು ಆರಾಧಿಸಿದ್ದಾಳೆ. ನಮ್ಮ ಆರಾಧನೆಯಲ್ಲಿ ಶ್ರೇಷ್ಠವಾದವುಗಳನ್ನು ಅರ್ಪಿಸಲು ಮುಂದಾಗೋಣವೇ? ನಮ್ಮ ಸ್ತುತಿ ಯಜ್ಞಗಳು ಮಿಗಿಲಾದವುಗಳು. ಆ ಮೂಲಕ ಆತನ ಸಾಮೀಪ್ಯವನ್ನು ಅನುಭವಿಸುತ್ತೇವೆ. ಸ್ತ್ರೀ ಯೇಸುವನ್ನು ಆರಾಧಿಸಿದ್ಲು. ಆರಾಧನೆಗೊಂಡ ಯೇಸು ಸ್ತ್ರೀ ಪರ ನಿಂತ. ಬಲಹೀನರ ಫಲ ಬಲವುಳ್ಳವನು, ಬಲಹೀನರ ಪರ ಬಲವುಳ್ಳವನು. ಲಿಂಗಭೇದವಿಲ್ಲದೆ ಬಲಹೀನರ ಪರ ಬಲವುಳ್ಳವನು. ಕರ್ತನೆ, ಈ ವಾಕ್ಯಗಳ ಮೂಲಕ ಸಂಬೋಧಿಸಿದ್ದಿ, ಪ್ರಶ್ನಿಸಿದ್ದಿ, ಅರಿವಿಗೆ ಮೂಡಿಸಿದ್ದಿ. ಅಭ್ಯಾಸಿಸಲು ನಿನ್ನ ಕೃಪೆಯನ್ನು, ಪವಿತ್ರಾತ್ಮನ ಪ್ರೇರಣೆಯನ್ನು ನಮ್ಮೆಲ್ಲರಿಗೂ ದಯಪಾಲಿಸು. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇನೆ ಸ್ವಾಮಿ, ಆಮೆನ್. ಕ್ರೂಸಿತನ ಜೀವನದ ಅಂತಿಮ ಘಟ್ಟ, ಆತನ ತೈಲಾಭಿಷೇಕ ಎಂಬ ಶೀರ್ಷಿಕೆ ಅಡಿಯಲ್ಲಿ ಉತ್ತಮವಾದಂಥ ಸಂದೇಶವನ್ನು ನೀಡಿದಂಥ ದೇವಸೇವಕರಿಗೆ ತುಂಬ ಹೃದಯದ ಧನ್ಯವಾದಗಳು. ನಾವು ಕೊನೆಯದಾಗಿ ಹಾಡುವಂತಹ ಸಂಗೀತಗಳಲ್ಲಿ 233ನೇ ಸಂಗೀತದ 1 ಮತ್ತು 4ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ಸಂಗೀತ 233 ಮೊದಲನೇ ಮತ್ತು 4ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. Oh,
ಕರ್ತನು ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ಒಮ್ಮನಸ್ಸಿಂದ ಅರಿಕೆ ಮಾಡೋಣ. ನಂತರ ದೇವ ಸೇವಕರು ಅಂತ್ಯಾಶ್ರದ ನೀಡಬೇಕಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರೋ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿ ಕೇಳಿ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ತನ್ನ ಎದೆಯಲ್ಲಿದ್ದ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ ತಂದೆ ದೇವರ ಪ್ರೀತಿಯು, ಇಹಲೋಕದಲ್ಲಿ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆ ಮರಣವನ್ನು ಹೊಂದುವಷ್ಟಾದರೂ ವಿಧೇಯನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಆತನ ಬರೋಣಕ್ಕೆ ನಮ್ಮನ್ನು ಸರ್ವಸಿದ್ಧಗೊಳಿಸುವ, ಶುದ್ಧಪಡಿಸುವ ಪವಿತ್ರಾತ್ಮನ ಐಕ್ಯತೆಯೂ ಅನ್ಯೋನ್ಯತೆಯು ನೆರೆದಿರುವ ಪ್ರತಿಯೊಬ್ಬರೊಂದಿಗೂ, ಕುಟುಂಬಗಳೊಂದಿಗೂ, ಸಭೆಯೊಂದಿಗೂ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್. Chele